ನೀವು ಸೆಟ್ಗೆ ಬಂದ್ರಲ್ಲ, ಅಲ್ಲಿ ನೋಡಿದ್ರಲ್ಲ, ಹೇಗಿತ್ತು? ಅಂದ್ರೆ ನಮ್ಗೆ ಗೊತ್ತಿಲ್ಲ ಹೇಗೆ ಶೂಟ್ ಮಾಡ್ಬೇಕು ಏನಂತ. ಹೆಂಗ ಸಿಂಕು ನಿಮ್ಗೂ ಯಕ್ಷಗಾನಕ್ಕೂ? ಸೊ ನಮ್ಮ ಮನೇಲಿ ಯಕ್ಷಗಾನವೇ. ಯಕ್ಷಗಾನ ಹಾಕೊಂಡು 450 ಜನ, ಅದು ಹಿಸ್ಟ್ರಿ ಸರ್. ಈ ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ? ಗೊತ್ತಿಲ್ಲ, ವಿಧಿಲಿಖಿತ ಅಷ್ಟೇ ಇದು. ಒಂದು ಲೈಟ್ ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಮೂವಿ ಓನ್ಲಿ ಇನ್ ಫೈರ್. ಶಿವಣ್ಣನಿಗೆ ಶಿವಣ್ಣನ ಒಬ್ರೆ, ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ ಅಷ್ಟೇ, ಮತ್ತೆ ಯಾರು ಸಾಧ್ಯ ಇಲ್ಲ. ಯಾವ್ದೋ ಒಂದು ಸಣ್ಣ ಡೈಲಾಗ್ ಅದೇ ಧಾಟಿಯಲ್ಲಿ. ಈ ಫ್ರೇಮೇ ಚೆನ್ನಾಗಿದೆ ಅಲ್ಲ, ಅದು ಇದಕ್ಕಿರುವಂತಹ ದೊಡ್ಡ ಶಕ್ತಿ ಮತ್ತು ನಮ್ಮನ್ನ ಅಟ್ರಾಕ್ಟ್ ಮಾಡುವಂತಹ ರೀತಿ, ಅದು ಈ ಕಲೆಗಿರುವಂತಹ ಮಗದೊಂದು ಆಕರ್ಷಣೀಯ ಭಾಗ. ಇದು ಯಕ್ಷಗಾನವನ್ನ ಬಿಂಬಿಸ್ತಾ ಇದೆ, ನಮ್ಮೆಲ್ಲರಿಗೂ ಗೊತ್ತು. ನಾವು ಹೆಮ್ಮೆ ಪಡ್ಬೇಕಾಗಿರೋದು ಏನ್ ಗೊತ್ತಾ? ಕನ್ನಡ ಚಿತ್ರ ಜಗತ್ತು 91ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಅದು ವಾಕಿ ಚಿತ್ರದ ಯುಗದಿಂದ, ಸತಿ ಸುಲೋಚನಾ ಇಂದ ಈ ವಾರ ತೆರೆ ಕಾಣ್ತಿರುವಂತಹ ಈ ಸಿನಿಮಾದ ತನಕ ಒಂದು ಲೆಕ್ಕಾಚಾರದಲ್ಲಿ, ನನ್ನ ಲೆಕ್ಕಾಚಾರದಲ್ಲಿ ಒಂದು 4270 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಸಿನಿಮಾ ಮಾಡುವಂಥ ನಿರ್ದೇಶಕ ಹೊಸತನ ಕೊಡಬೇಕು, ಇದುವರೆಗೆ ಯಾರೂ ಮಾಡಿರಬಾರ್ದು, ಈ ಥರದ ಒಂದಷ್ಟು ಚಾಲೆಂಜ್ಗಳನ್ನ ಯಾವಾಗಲೂ ಫೇಸ್ ಮಾಡ್ತಾರೆ. ಆದರೆ ಆ ಫೇಸ್ ಮಾಡೋದ್ರಲ್ಲೂ ಯುನಿಕ್ನೆಸ್ ಇದೆಯಲ್ಲ, ಅಂದರೆ ಎಲ್ಲ ಏಕತಾನತೆಯನ್ನು ಪಕ್ಕಕ್ಕಿಟ್ಟು ಒಂದು ದೊಡ್ಡದೇನೋ ಕನಸು ಕಾಣಬೇಕು, ಆ ಮೂಲಕ ಇಂಡಸ್ಟ್ರಿಗೆ ಏನಾದರೂ ಕೊಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದ್ದು. ಆ ಥರದೊಂದು ಸಿನಿಮಾ ಕೊಡೋಕ್ಕೆ ಈ ಇಡೀ ತಂಡ ರೆಡಿ ಆಗಿದೆ. ಆ ವ್ಯಕ್ತಿ ಮಾಡಿರೋದೇ ಹಾಗೆ. ಇಂಡಸ್ಟ್ರಿನಲ್ಲಿ ಏನು ಕೈ ಹಿಟ್ಟರು ಅದು ದೊಡ್ಡದೇ ಆಗೋಗುತ್ತೆ ಅಂತ ಅನಿಸ್ತಾ ಇದೆ. ಆ ಥರದೊಂದು ಸಿನಿಮಾ ಬಗ್ಗೆ ಮಾತಾಡೋಕೆ ಇಡೀ ಟೀಮ್ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನನ್ನ ಜೊತೆ ಇದ್ದಾರೆ. ನಮಸ್ಕಾರ, ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಕನಸು ಕಾಣಬೇಕು ನಿಜ, ಅದ್ರ ಇಷ್ಟು ದೊಡ್ಡದ ಅಂತ ನಿಜವಾಗ್ಲೂ ಅನಿಸ್ಬಿಡುತ್ತೆ ನಮಗೆ. ಏಕೆಂದರೆ ಇಡೀ ಭಾರತೀಯ ಚಿತ್ರ ಜಗತ್ತಿನಲ್ಲಿ ಒಂದು ಹೊಸತನವನ್ನು ಈ ಮೂಲಕ ಕೊಡುವಂಥ ಪ್ರಯತ್ನ. ಬಿಕಾಸ್ ಈ ಯಕ್ಷಗಾನ ಕಲೆಯ ವೈಭವವನ್ನು ಬೆಳ್ಳಿ ತೆರೆಗೆ ತರ್ತಾ ಇದ್ದಾರೆ ನನ್ ಅದರ್ ದೆನ್ ಶ್ರೀ ರವಿ ಬಸ್ರೂರ್. ನಮಸ್ಕಾರ ರವಿ. ನಮಸ್ತೆ. ನಮಸ್ತೆ. ಇದನ್ನ ನೋಡಿದ ತಕ್ಷಣ ಏನು ನೆನಪಾಗುತ್ತೆ ಮತ್ತು ಏನು ಕಮೆಂಟ್ ಮಾಡಬೇಕು ಅನ್ಸುತ್ತೆ? ಒಂದು ನಮ್ಮ ಭಾಗದ, ನಮ್ಮ ಕರ್ನಾಟಕದ ಕರಾವಳಿ ಭಾಗದ ಒಂದು ಅತ್ಯದ್ಭುತವಾದ ಕಲೆ. ಅದಾದಮೇಲೆ ಅಲ್ಲಿ ಹುಟ್ಟಿ ನಾನು ಬೆಳೆದಕ್ಕೆ ನಾನು ಪುಣ್ಯವಂತ. ಇದು ಆ ಮಣ್ಣಿನಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಮಾತಾಡ್ತಿರೋದು. ಅವ್ರು ಕನಸು ಕಂಡ್ರು, ಓಕೆ, ಅವ್ರಿಗೆ ಆಸೆ ಇರುತ್ತೆ ನಿಜ. ಅವ್ರು ಎಡಭಾಗದಲ್ಲಿ ಕೂತಿದಾರಲ್ಲ, ಅವ್ರು ಹುಟ್ಟಿದ್ದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನೋಡೋದಕ್ಕೂ ಸಂಬಂಧ ಇಲ್ಲ. ಆದರೆ ಈ ಸಿನಿಮಾದಲ್ಲಿ ಅವರು ಈ ಕಲೆಯನ್ನು ಒಗ್ಗೂಡಿಸ್ಕೊಂಡು ಪಾತ್ರ ಮಾಡಿದ್ದಾರೆ ಅಂದಾಗ ನಾನು ಕಣ್ಣರಳಿಸಿ ನೋಡ್ತಾ ಇದ್ದೀನಿ. ಓ ವಾವ್ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಲಾವಿದ, ನಟ ಗರುಡಾರಾಮ್. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಾನು ಊಹೆ ಮಾಡ್ಕೋತಾ ಇದ್ದೀನಿ, ಗರುಡಾರಾಮ್ಗೆ ಯಕ್ಷಗಾನ ಪೋಷಾಕನ ಹಾಕಿದ್ರೆ ಹೆಂಗೆ ಕಾಣಿಸುತ್ತಾರೆ? ಅದೆಲ್ಲ ಏನು ಅಟ್ರಾಕ್ಟ್ ಮಾಡ್ತು ನಿಮ್ಮನ್ನಿದು? ಅದಕ್ಕೆ ಮುಖ್ಯ ಕಾರಣ ರವಿ ಸರ್. ಅವರು ಈ ತರ ಹೇಳಿದಾಗ ವೆರಿ ಇಂಟ್ರೆಸ್ಟಿಂಗ್. ನಾನು ಚಿಕ್ಕ ಹುಡುಗ ಇದ್ದಾಗ ನಾನು ಇದನ್ನೆಲ್ಲ ನೋಡಿದ್ದೀನಿ, ನೋಡಿ ಭಯ ಬಿದ್ದಿದ್ದುಂಟು. ಆ ಪಾತ್ರ ಎಲ್ಲ ನೋಡಿ ಹೆಂಗ್ ಮಾಡ್ತಾರೆ ಅನ್ನೋದು ಒಂದು ಇತ್ತು. ಬಟ್ ಈ ತರ ಒಂದು ಆಪರ್ಚುನಿಟಿ ನನಗೆ ಸಿಗತ್ತೆ ಅನ್ನೋದು ನಾನು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಅದು ಸಿಕ್ಕಿದೆ, ಅದು ದೊಡ್ಡ ಭಾಗ್ಯ ನನಗೆ. ಅದಕ್ಕೆ ನಾನು ರವಿ ಬಸು ಸರ್ಗೆ ನಾನು ತುಂಬಾ ಗಡ್ಡ ತೆಗ್ದಿದ್ದೀರಾ? ಲಕ್ಕಿಲಿ ಗಡ್ಡ ತೆಗ್ದಿಲ್ಲ, ಏನೋ ಬೇರೆ ತರ ಕಾಣಿಸ್ತಾರೇನೋ ಅಂತ ನನ್ನ ಆಲೋಚನೆ ಇತ್ತು. ಅವರ ಎಡಭಾಗದಲ್ಲಿ ಕೂತಿದಾರಲ್ಲ, ಅವರು ಹುಟ್ಟು, ಅವರ ಬದುಕು, ಅವರ ಜೀವನ ಇದ್ರ ಜೊತೆಗೇನೆ, ಉಸಿರಾಡೋದು ಇದ್ರ ಜೊತೆಗೇನೆ. ಅದೇ ಮಣ್ಣಿನ ಕಲಾವಿದ ಇವತ್ತು ನಮ್ಮ ಜೊತೆ ಇದ್ದಾರೆ. ಹೋಪ್ ಈ ಸ್ಕ್ರೀನ್ನಲ್ಲಿ ಈ ಫಿಲ್ಮ್ಗೋಸ್ಕರ ಅವ್ರನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಂತ. ಅವ್ರ ಹೆಸರು ಶಿಥಿಲ್ ಶೆಟ್ಟಿ. ಶಿಥಿಲ್, ನಮಸ್ಕಾರ. ನಮಸ್ತೆ. ನಿಮ್ ನೋಡಿದ್ರೆ ಹಾಗೆ ಅನ್ಸ್ಬಿಡುತ್ತೆ ನೀವು ಯಕ್ಷಗಾನದ ಕಲಾವಿದರು ಅಂತ. ನಿಮ್ಮ ಊರು ಯಾವುದು? ನಂದು ಆಕ್ಚುಲಿ ಐರ್ಬೇಲ್ ಅಂತ ಊರು, ಕುಂದಾಪುರದ ಒಂದು ಹಳ್ಳಿ, ಅಲ್ಲಿ ಹುಟ್ಟಿ ಬೆಳೆದದ್ದು ನಾನು. ಓಕೆ, ಎಷ್ಟು ಹೆಮ್ಮೆ ಇದೆ ಆ ಭಾಗದವ್ರು ಆಗೋಕ್ಕೆ ಮತ್ತು ಈ ಕಲೆಯ ಕಲಾವಿದನಾಗೋಕೆ. ಆ ಊರಿನ ಬಗ್ಗೆ ಹೆಮ್ಮೆ ಏನಂತ ಹೇಳಿದ್ರೆ ಅದೊಂದು ಸಣ್ಣ ಹಳ್ಳಿ, ಇಲ್ಲಿವರೆಗೆ ಯಾರಿಗೂ ಪರಿಚಯ ಇದ್ದದ್ದಿಲ್ಲ. ನನ್ನ ತಂದೆ ಆಕ್ಚುಲಿ ಪ್ರೊಫೆಷನಲ್ ಕಲಾವಿದರು, ಯಕ್ಷಗಾನ ಕಲಾವಿದರು. ಅವರು ಹೆಸರಿಂದಾನೇ ಆ ಹಳ್ಳಿಯ ಹೆಸರು
ಎಲ್ಲ ಕಡೆ ಪ್ರಚಾರ ಆಯಿತು ಐರ್ಬೆಲ್ ಅಂತ. ಅದೇ ರೀತಿ ನಾನು ಅದೇ ಹೆಸರನ್ನ ಮುಂದುವರಿಸ್ತಾ ಇದ್ದೇನೆ. ಏನ್ ತಂದೆಯವರ ಹೆಸರೇನು? ಐರ್ಬೆಲ್ ಆನಂದ್ ಶೆಟ್ಟಿ ಅಂತ. ಐರ್ಬೈಲ್ ಆನಂದ್ ಶೆಟ್ಟಿ ಅವರು. ಹೌದು. ಅವರ ಮನೆತನದ ಕುಡಿ ಶಿಥಿಲ್ ಶೆಟ್ಟಿ ಇಲ್ಲೊಂದು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಇದು ಈ ಎಪಿಸೋಡ್ನ ಕ್ಲೈಮ್ಯಾಕ್ಸ್ ಅಲ್ಲಿ ನಾವೆಲ್ಲರೂ ಇದನ್ನ ಹಾಕೊಳ್ಳೋಣ. ಖಂಡಿತ ಖಂಡಿತ ನಿಜ ಅನ್ಸ್ತದೆ, ನಮ್ಗೆ ಬರ್ದೇ ಇದ್ರೆ ಇದನ್ನ ಕಲೆ ಹಾಕೊಂಡು ಸರ್ ನೋಡ್ಬೇಕಪ್ಪ ಅಂತ. ನನಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಗೊತ್ತಾ? ರವಿ ಹೇಳ್ತಾ ಇದ್ರು, ಹರೀಶಣ್ಣ ಎಲ್ಲ ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ, ಎಲ್ಲ ಟಿಕೆಟ್ ತಗೊಂಡು ಎಲ್ಲರೂ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ. ಏನ್ ರವಿ ಇದು? ಬಹುಶಃ ಅದು ಯಕ್ಷಗಾನ ಬಗ್ಗೆ ಜನರಿಗಿರುವಂತ ಒಂದು ಅಪಾರ ಗೌರವ ಇರ್ಬೋದು. ನಮಗೆ ಶಾಕ್ ಆಯ್ತು. ಬೆಳಗಿನಿಂದ ಬ್ಯಾಕ್ ಟು ಬ್ಯಾಕ್ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಸೊ ನಾವು 5 ಟಿಕೆಟ್ ಬುಕ್ ಮಾಡಿದ್ವಿ, 10 ಟಿಕೆಟ್ ಬುಕ್ ಮಾಡಿದ್ವಿ, 2 ಟಿಕೆಟ್ ಬುಕ್ ಮಾಡಿದ್ವಿ ಅಂತ. ಸೊ ಅದಾದಮೇಲೆ ನಾವು ಈ ಸೋಷಿಯಲ್ ಮೀಡಿಯಾ ಟಾಪಿಕಲ್ಲಿ ನಾವು ಜಾಸ್ತಿ ನಾನು ಇದರಲ್ಲಿಲ್ಲ. ನನಗೆ ಒಂದು ಪತ್ರಿಕಾ ಮಾಧ್ಯಮ ಫೋನ್ ಮಾಡಿಕೊಂಡು, ಏನು ಸರ್ ನಿಮ್ದು ಈ ಮಟ್ಟಕ್ಕೆ ಇದಾಗ್ತದೆ, ಏನಾಗ್ತಿದೆ ಸರ್ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ ನಿಮ್ಗೆ, ಏನಾಗಿದೆ ಹೇಳಿ ಅಂತ ಹೇಳಿದ್ರೆ ಇದು ಬುಕ್ ಮೈ ಶೋ ಅಲ್ಲಿ ಹೈಯೆಸ್ಟ್ ರೇಟಿಂಗಲ್ಲಿ ಇದೆ ನಿಮ್ಮ ಸಿನಿಮಾ, ಅಷ್ಟು ಜನ ಇದ್ರನ್ನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಹೌ ಇಟ್ಸ್ ಪಾಸಿಬಲ್ ಅಂತ ಪ್ರಶ್ನೆ ಹಾಕೋದು. ಬಹುಶಃ ಸರ್ ಯಕ್ಷಗಾನಕ್ಕೆ ಇರುವಂಥ ಏನು ಅದರ ಗತ್ತು, ಅದ್ರ ಜೊತೆಗೆ ಅದನ್ನ ಡೈ ಹಾರ್ಡ್ಸ್ ಫ್ಯಾನ್ಸ್ಗಳಿದ್ದಾರೆ. ಅದರದ ಭಾಗವನ್ನು ನಮ್ಮ ಸಿನಿಮಾದಲ್ಲಿ ಹೇಗಿದೆಯೋ ಸಿನಿಮಾದಕ್ಕೂ ಹೆಚ್ಚು ಅದರಲ್ಲಿ ಡೈ ಹಾರ್ಡ್ಸ್ ಫ್ಯಾನ್ಸ್ಗಳಿದ್ದಾರೆ. ಬಹುಶಃ ಅವರೆಲ್ಲರ ಪ್ರೀತಿ ಅನಿಸುತ್ತೆ ಈ ಸಿನಿಮಾ ಇಂಟ್ರೆಸ್ಟ್ ತೋರಿಸಿರೋದು. ನನಗೂ ಗೊತ್ತಿಲ್ಲ ಈ ಭಾಗದಲ್ಲಿ ಅಷ್ಟೊಂದು ಜನ ಅದನ್ನ ಲೈಕ್ಸ್ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಕೇಳೋಣ, ಗೊತ್ತಿಲ್ಲ ಈ ಭಾಗದಲ್ಲಿ ಎಂದಾಗ. ಅಂದ್ರೆ ಯಕ್ಷಗಾನವನ್ನ ಕರಾವಳಿ ಭಾಗ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ತುಂಬಾ ಜನರಿಗೆ ಆ ಕಲೆ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಬೆಂಗಳೂರಿನಲ್ಲಿ ಕಲಾಕ್ಷೇತ್ರದಲ್ಲೂ ಬೇರೆ ಬೇರೆ ಕಡೆ ಶೋ ಆದಾಗ ನೈಟ್ ಪೂರ್ತಿ ಕುತ್ಕೊಂಡು ನೋಡೋರು ಆ ಭಾಗದ ಇಲ್ಲಿರುವಂಥವ್ರು ಮಾತ್ರ. ಈ ಭಾಗದವ್ರು ಕೆಲವು ಜನ ಇರ್ತಾರೆ. ಏನ್ ಸೆಳಿತಾ ಇದೆ ಅಂತ ಅನಿಸ್ತಾ ಇದೆ ರಾಮ್ ನಿಮ್ಗೆ? ನನಗೆ ಈ ತರ ಒಂದು ಯಕ್ಷಗಾನದು ಇದು ಮಾಡ್ತಾ ಇದೀವಿ ಅಂದಾಗ ನಾನು ನಾಟಕಗಳನ್ನ ನೋಡಿ ಅಭ್ಯಾಸ, ಈ ತರದ್ದು ಕೆಲವೊಂದು ನಾಟಕಗಳು ನೋಡಿದ್ದೀನಿ. ಆಮೇಲೆ ನನ್ಗೆ ಐಡಿಯಾನೇ ಇರ್ಲಿಲ್ಲ ರವಿ ಬಸು ಸರ್ ಹಿಂಗೆ ಮಾಡ್ತಾರೆ, ಇದು ಸಿನಿಮಾ ರೂಪಕ್ಕೆ ಈ ತರ ತಗೊಂಡ್ಬರ್ತಾರೆ ಅಂತ. ಕೆಲವೊಂದು ಜಲಕ್ ನೋಡಿ ನನಗೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಇದೇನು ಬೇರೆ ತರನೇ ಈ ಕಲೆನ ಹಿಂಗ್ ತಗೊಂಡ್ಬಂದ್ರಲ್ಲ, ಕಲೆ ಸ್ವಲ್ಪ ಮರಿತಾ ಇದ್ದಾರೆ ಜನ. ಇದನ್ನ ಇಂಥ ಒಂದು ಇಂಪಾರ್ಟೆಂಟ್ ಕಲೆ ಇದನ್ನ ತಗೊಂಡ್ಬಂದು ಇದನ್ನ ಒಂದು ಸಿನಿಮಾ ಮಾಡ್ತಾ ಇರೋದು. ಅದನ್ನ ಕೆಲವೊಂದು ಗ್ಲಿಮ್ಸ್ ನೋಡಿದಾಗಂತೂ ನನಗಂತೂ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಈ ಒಂದು ಪಾತ್ರ ಒಪ್ಕೋಬೇಕಾದ್ರೆ ಸಾಮಾನ್ಯ ನೀವು ಏನ್ ಕೇಳ್ತೀರಾ? ಆ ಪಾತ್ರದ ತೂಕ ಕೇಳ್ತೀರಾ, ಆ ಪಾತ್ರ ಹೇಗೆ ಬಿಹೇವ್ ಮಾಡುತ್ತೆ ಅರ್ಥ ಮಾಡ್ಕೋತೀರಾ. ಈ ವೀರಚಂದ್ರಹಾಸ ಈ ಸಿನಿಮಾವನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ ನೀವು ಯಕ್ಷಗಾನ? ಆಕ್ಚುಲಿ ಈ ತರ ಗರುಡಾಕ್ಷ ಅಂತ ಒಂದು ಪಾತ್ರ ಇದೆ, ಅದು ನೀವು ಮಾಡ್ಬೇಕು ಅಂತ ನಂಗೆ ಫೋನ್ ಮಾಡಿದ್ರು. ನಾನು ರವಿ ಬಸು ಸರ್ ಅಂದ್ರೆ ಎನಿ ಟೈಮ್ ವಿ ಆರ್ ರೆಡಿ. ನಮ್ಮ ಟೀಮಲ್ಲಿ ನಾವೆಲ್ಲ ಅವ್ರ ಫ್ಯಾನ್ಸ್. ಓಕೆ, ಆಮೇಲೆ ಅವರು ಸಿನಿಮಾಗಳು ಮಾಡಿರೋದು ಬಿಲಿಂದರ್ ಇವೆಲ್ಲ ಮಾಡಿದ್ದಾರೆ ಹೀರೋ ಆಗಿ. ಸಕಲ ಕಲ್ಲವ ವಲ್ಲಭ, ಇವರು ಸಕಲ ಕಲಾ ವಲ್ಲಭ ಸಿಂಗರ್, ಲಿರಿಕ್ಸ್ ರೈಟ್ರು, ಹೀರೋ, ಆಕ್ಟರು, ಎವ್ರಿಥಿಂಗ್. ಸೊ ಇವ್ರು ಫೋನ್ ಮಾಡಿ ಕರೆದಾಗ ಬಂದು ನೋಡಿದಾಗ ಅಲ್ಲಿ ನೋಡಿದೆ ಆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋದು. ಈ ಯಕ್ಷಗಾನ ಕಲಾವಿದ್ರು, ರಿಯಲ್ ಕಲಾವಿದ್ರು ಬಂದು ಅವರು ಮೇಕಪ್ ಹಚ್ತಾ ಇರೋದು ಎಲ್ಲ ನೋಡಿ ನನ್ಗೊಂದ್ಸಲ ಇದಾಯ್ತು. ಆಮೇಲೆ ನಾನು ಕೇಳಿದೆ, ರವಿ ಸರ್ ನಾನು ಇದಕ್ಕೆ ಸೆಟ್ ಆಗ್ತೀನ ದಾಡಿ ಗಿಡಿ? ಇಲ್ಲ, ಕೆಲವೊಂದು ಪಾತ್ರಗಳಿಗೆ ಕರೆಕ್ಟಾಗಿ ಸೆಟ್ ಆಗ್ತೀರಾ, ಬನ್ನಿ ನೀವು ನೋಡಿ, ನೀವು ರೆಡಿ ಆಗಿ ಅಂತ ಹೇಳಿದ್ರು. ಅದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಕಿರೀಟ ಇಟ್ಮೇಲೆ ನನಗ್ ನೋಡೆ ಭಯ ಆಯ್ತು. ಫಸ್ಟ್ ಟೈಮ್ ನನ್ಗನ್ಸ್ತು ಇದೇನಿದು ವಿಚಿತ್ರ ಕಾಣಿಸ್ತಾ ಇದೀನಿ ನನ್ನಂತ. ನಿಜವಾಗ್ಲೂ ಇದೊಂದು ಪವಾಡ, ಒಂದು ಶಕ್ತಿ, ದೈವ ಇಚ್ಛೆ ಇರ್ಬೇಕು ಇವೆಲ್ಲ. ಬರ್ದಿದೆ. ಇಲ್ಲಾಂದ್ರೆ ಅಂದರೆ ಪ್ರತಿಯೊಂದು ಪಾತ್ರಗಳ ಸೆಲೆಕ್ಷನ್ ಆಗಿರೋದು ಅದಾಗೆ ಬಂದಂಗೆ. ಯಕ್ಷಗಾನದವ್ರ ವೇಷ ಹಾಕೋದು ಒಂದು ಹಂತಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತು, ಅದರದ್ದು ಏನು ಅದರ ತೂಕ ಆಗಿರಲಿ ಎಲ್ಲದು ಗೊತ್ತು. 40-45 kg ತೂಕ ಹಾಕಿ ಅವ್ರು ತೆಗ್ದಾದ್ಮೇಲೆ ಅವ್ರದ್ದು ಹೆಂಗಿತ್ತ ನೋಡ್ರೆ ಅದು ಎಕ್ಸ್ಪ್ರೆಷನ್, ಅಯ್ಯಪ್ಪ ಇದು ಎಲ್ಲ ಕಳ್ತಿದ್ದೊಳ್ಳಾಯ್ತು. ಪೋಷಾಕ್ 45 kg ಟೋಟಲ್ ಬರುತ್ತೆ. ಅದು ಇವ್ರ ವೇಷ ಜಾಸ್ತಿನೇ ಬರುತ್ತೆ, ನಾರ್ಮಲ್ ವೇಷಗಳು ಸ್ವಲ್ಪ 30-35 ಬರುತ್ತೆ. ಆಗ್ಲಿ, ಅದು ಕಡಿಮೆ 30-35 kg ಡ್ರೆಸ್ ಹಾಕೊಳ್ಳೋದು ಅಂದ್ರೆ. ಆಮೇಲೆ ಅಲ್ಲಿ ಕೇಳ್ಕೊತಾ ಇದ್ದೆ, ಮೇಕಪ್ ಹಾಕ್ಬೇಕಾದ್ರೆ ಅದನ್ನ ಮಾಡೋರೇ ಬಂದು ಯಾರು ರಿಯಲ್ ಆಗಿ ಮಾಡ್ತಾ ಇದ್ರು ಅವ್ರ ಕೈಲೇ ಮೇಕಪ್ ಮಾಡಿಸಿದ್ದಾರೆ. ಅವ್ರ ಹತ್ರ ಕೇಳ್ಕೊತಾ ಇದ್ದೆ ನಾನು, ಹಿಂಗೆ ಇದು ಹೆಂಗ್ ಮಾತಾಡ್ತಾರೆ, ಹೈ ಪಿಚ್ ಅಲ್ಲಿ ಮಾತಾಡ್ತಾರೆ, ನಾರ್ಮಲ್ ಆಗಿ ಬೇಸ್ ವಾಯ್ಸು ಆ ತರ ಅಲ್ಲ, ಓ ಅನ್ಬಿಟ್ಟು. ಸೊ
ಸೊ ಅವೆಲ್ಲ ಸ್ವಲ್ಪ ವೆರಿ ಇಂಟ್ರೆಸ್ಟಿಂಗ್. ಈ ಡೈಲಾಗ್ ಹೆಂಗ್ ಅಭ್ಯಾಸ ಮಾಡೋದು ನೀವು ಇದನ್ನ ಎಸ್ಪೆಷಲಿ? ವಾಯ್ಸ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಯ್ತು. ಫುಲ್ ಬೇವ್ತು ಎಸಿ ಬೇವ್ರ್ತಾ ಇದ್ದೀನಿ. ನಾನು ಹೇಳ್ದೆ ನೀವು ಇಷ್ಟು ಒಂದು ಕಾಲ್ ಪೇಜ್ ಡೈಲಾಗಿಗೆ ಹಿಂಗೆ ಬೇವ್ರ್ತಾ ಇದ್ದೀರಾ. ಪಾಪ ಅವರು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಮಾಡ್ತಾರೆ, ಯಕ್ಷಗಾನ ಮಾತಾಡ್ತಾರೆ. ಆ ಸ್ಥಾಯಿಯಲ್ಲಿ ಆ ಲೆವೆಲ್ ಎನರ್ಜಿ ಇರಬೇಕು, ಅದು ಸಾಧ್ಯವೇ ಇಲ್ಲ. ಅದು ಒಂದ್ ಯಾವ್ದು ಒಂದು ಸಣ್ಣ ಡೈಲಾಗ್ ಅದೇ ಧಾಟಿಯಲ್ಲಿ ಸೊಬದ್ದೆ ಅಂತ ಅಂದ್ರೆ ಇವಾಗ ಅದು ಇನ್ನೂ ಹೈಯಲ್ಲಿದೆ. ಈ ಪಿಕ್ಚರ್ ಇರುತ್ತೆ, ಭಯ ನಮ್ಗಾಗುತ್ತೆ. ಓ ಅದರ ಆ ಪಿಚ್ಚಲ್ಲಿ ಇರುತ್ತೆ ನೋಡಿ. ಆ ಪಿಚ್ಚಲ್ಲೇ ಎಲ್ಲ ಅದೇ ಟೆಂಪೋ ಮೇಂಟೈನ್ ಅದು ಹೆಂಗ ನೋಡ್ರಿ, ಆ ಪಿಚ್ ಬಂದವಾಗ ಆಟೋಮೆಟಿಕ್ಲಿ ನೀವು ಯಾರು ಎಲ್ಲೇ ಇದ್ದೀರೋ ಸಡನ್ ಆಗಿ ನಿಮ್ ಕಡೆಗೆ ಎಳ್ಕೊಂಡ್ಬಿಡುತ್ತೆ. ಈಗ ಅಷ್ಟೇ ಅನಿಸ್ತಾರೆ ನಮ್ಗೆ ಇಲ್ಲಿರೋರೆಲ್ಲ ಹಿಂಗ್ ಒಂದ್ಸಲ ನೋಡಿದ್ರು ಆ ವಾಯ್ಸ್ಗೆ. ನಿಮಗೆ ನಿಮ್ಮ ಕುಟುಂಬದವರಿಗೆ ಕೋಟಿ ನಮಸ್ಕಾರ. ಈ ಮೂಲಕ ನಿಮ್ಮನ್ನ ಇಡೀ ನಾಡು ನೋಡೋ ಹಾಗಾಯ್ತು, ಪರಿಚಯ ಮಾಡೋ ಹಾಗಾಯ್ತು. ಥ್ಯಾಂಕ್ಸ್ ಟು ರವಿ ಬಸವ್. ಕರೆಕ್ಟ್ ಅಲ್ಲ, ಈ ತರದೊಂದು ಕಲೆಯನ್ನ ಕಲಾವಿದರನ್ನ ಪರಿಚಯ ಮಾಡೋದಿದೆಯಲ್ಲ, ಹೂ ನೋಸ್ ಗೊತ್ತಿಲ್ಲ. ಈ ಸಿನಿಮಾ ರಿಲೀಸ್ ಆಗಿ ಕಟ್ ಮಾಡಿದ್ರೆ ನೀವೆಲ್ಲರೂ ರಾಷ್ಟ್ರಪತಿ ಭವನದಲ್ಲಿದ್ರು ಆಶ್ಚರ್ಯ ಇಲ್ಲ, ಪ್ರಧಾನಮಂತ್ರಿಗಳ ಮುಂದೆ ನಿಂತರೂ ಆಶ್ಚರ್ಯ ಇಲ್ಲ. ಅಂದ್ರೆ ಆ ಥರದೊಂದು ದೊಡ್ಡ ಪ್ರಯತ್ನ ಮಾಡಕ್ ಹೊರಟಿದ್ದೀರ ಟೀಮ್ ಅಂತ. ಹೇಗಿತ್ತು ಶಿಥಿಲ್ ಶೆಟ್ಟಿ ಇದರ ಜರ್ನಿ? ವೀರಚಂದ್ರಹಾಸದ ಮೊದಲ ಈ ಸಂಪೂರ್ಣ ಯಕ್ಷಗಾನದ ಪ್ರಯತ್ನ. ಆಕ್ಚುಲಿ ಯಕ್ಷಗಾನ ಅಂತ ಹೇಳಿದ್ರೆ ಕೇವಲ 4 ಜಿಲ್ಲೆಗೆ ಮಾತ್ರ ಅಂತ ಸೀಮಿತ ಆಗಿತ್ತು. ರವಿ ಸರ್ದು ಕನಸಿದು ಯಕ್ಷಗಾನನ ಪ್ರಪಂಚದಾದ್ಯಂತ ತೋರಿಸ್ಬೇಕು ಅಂತ. ನಾವು ಹೇಳ್ತೇವೆ ಯಾವಾಗಲೂ ಯಕ್ಷಗಾನ ವಿಶ್ವಗಾನ ಅಂತ. ಬಟ್ ಅದನ್ನು ವಿಶ್ವಗಾನ ಮಾಡ್ಲಿಕ್ಕೆ ಕೊಟ್ಟಿದ್ದು ರವಿ ಸರ್. ಪ್ರಪಂಚದ ಇದ್ದ ಎಲ್ಲ ಮೂಲೆಯವರು ನೋಡಬೇಕೆನ್ನುವ ಹಾಗೆ. ಅದಕ್ಕೆ ಸಿಕ್ಕಿದ್ದು ನಮ್ಗೆ ಅವಕಾಶ. ತುಂಬ ಜನ ಕಲಾವಿದರಿದ್ರು. 47 ಮೇಳಗಳು ಉಂಟು ನಮ್ಮಲ್ಲಿ, ಮೇಳಗಳಂತ ಹೇಳ್ತೀವಿ, ಅಂದ್ರೆ ಟೀಮ್ ಲೈಕ್. ಅದರಲ್ಲಿ ನಾವು ಅದೃಷ್ಟ ಮಾಡಿದ್ದೀವಿ, ನಮಗೆ ಇದರಲ್ಲಿ ಅವಕಾಶ ಸಿಕ್ಕಿದ್ದು. ಸರ್ ಒಂದು ಕಾಲ್ ಬಂತು, ಇದರಲ್ಲಿ ಚಂದ್ರಹಾಸ ರೋಲ್ ನೀವು ಮಾಡಬೇಕು ಅಂತ. ಫಸ್ಟ್ ಬಂದಿದ್ದು ನವೀನ್ ಶೆಟ್ಟಿ ಮತ್ತು ನಾಗರಾಜ್ ಶೆಟ್ಟಿ ನೈಕಂಬಳಿ ಅಂತ ಅವರಿಂದ. ಅದಾದ ನಂತರ ಒಂದಿನ ನಾವು ಆ ಶೋ ಮಾಡಿದ್ವಿ. ಶೋ ಮಾಡಿದಾಗ ಸರ್ ಹೇಳಿದ್ರು ಚಂದ್ರಹಾಸ ನೀವೇ ಅಂತ ಹೇಳಿದ್ರು. ಬಟ್ ಫಿಲ್ಮ್ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ಶಾಕ್, ಇದು ಹೆಂಗೆ ಮಾಡ್ತಾರೆ ಇವರು ಅಂತ. ನಮ್ಮದು ನಾರ್ಮಲ್ ಆಗಿ ಏನು ಸಮಸ್ಯೆ ಅಂದರೆ ಕಲ್ಪನೆ ಇಲ್ಲಲ್ಲ. ನಾವು ರಂಗಸ್ಥಳಗಳು ಮಾಡ್ತಾ ಇದ್ದೀವಿ, ಇದು ಹೆಂಗೆ ಹೊರಗಡೆ ಬರುತ್ತೆ ಇನ್ ಕತೆ, ಇದು ಹೆಂಗೆ ಆಯಾಮ ತಗೊಳ್ತಂತ ಅವ್ರಿಗೆ ಸ್ಟೇಜಲ್ಲಿ ಅಷ್ಟೇ ಮಾಡಿ ಗೊತ್ತು. ಹಿಮ್ಮೇಳ ಇರುತ್ತೆ, ಸ್ಟೇಜಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಸಿನಿಮಾ ಹೆಂಗಿದು? ಹೌದು. ಏನಂದ್ರು ಆಗ ಅವರು? ಅವ್ರ ಹತ್ರ ಅವ್ರಿನ್ನೂ ಏನು ನಮ್ಗೆ ಲೀಕ್ ಮಾಡ್ಲಿಲ್ಲ, ಹೇಳಲಿಲ್ಲ. ನಮ್ಮ ಥಾಟ್ ಹೆಂಗಂದ್ರೆ ಚೌಕಟ್ಟಿನೊಳಗೆ ಆ ರಂಗಸ್ಥಳ ಅದ್ರೊಳಗಡೆ ಮಾಡಿ ಎಡಿಟ್ ಮಾಡ್ತಾರೆ ಅಂತ. ಬಟ್ ಆನ್ ಸ್ಪಾಟ್ ಹೋದಾಗ ನಮ್ಗೆ ತಿಳಿಯಿತು ಇದು ಬೇರೆ ಪ್ರಪಂಚನೇ ಅಂತ. ಲೈಕ್ ಅರಮನೆ ಅಂದ್ರೆ ಅರಮನೆನೆ, ಹಾರ್ಸ್ ರೈಡ್ ಅಂದ್ರೆ ಹಾರ್ಸ್ ರೈಡೆ, ಫೈಟ್ ಅಂದ್ರೆ ರಿಯಲ್ ಫೈಟೇ, ಈ ತರ. ನೀವು ಸೆಟ್ಗೆ ಬಂದ್ರಲ್ಲ, ಅಲ್ಲಿ ನೋಡಿದ್ರಲ್ಲ, ಹೇಗಿತ್ತು? ಅಂದ್ರೆ ನಮ್ಗೆ ಗೊತ್ತಿಲ್ಲ ಹೇಗೆ ಶೂಟ್ ಮಾಡ್ಬೇಕು ಏನಂತ. ಕ್ಯಾಮರಾ ಇದೆ ಎದುರುಗಡೆ, ಆಕ್ಷನ್ ಅಂತ ಹೇಳಿದಾಗ ನಾವು ಆಕ್ಟಿಂಗ್ ಮಾಡ್ಬೇಕು. ನಮ್ದು ಅಲ್ಲಿ ಹಾಗಲ್ಲ, ಪದ್ಯ ಹೇಳಿದ ನಂತರ ನಾವು ಬಂದು ಕುಣಿತೀವಿ, ಅರ್ಥ ಹೇಳ್ತೀವಿ. ಬಟ್ ಇಲ್ಲಿ ಆಕ್ಷನ್ ಅಂತ ಹೇಳಿದಾಗ ಇದು ಯಾವ ತರ ಮಾಡ್ಬೇಕು ಆಕ್ಟಿಂಗು. ಆಮೇಲೆ ಅವ್ರು ಹೇಳ್ಕೊಟ್ರು ಹೀಗೀಗ ಆಗ್ಬೇಕು, ಕ್ಯಾಮರಾ ನೋಡ್ಬಾರ್ದು, ಫಸ್ಟ್ ನಮ್ ಕಣ್ಣು ಹೋಗೋದೇ ಕ್ಯಾಮರಾ. ಕರೆಕ್ಟ್. ಆಮೇಲೆ ಅದು ಹಾಗೆಲ್ಲ ಹೀಗೀಗ ಅಂತ ಹೇಳಿ ಅವ್ರು ಟ್ರೈನ್ ಮಾಡಿದ್ರು ನಮ್ಗೆ. ಟ್ರೈನ್ ಮಾಡಿದ ನಂತರ ಡೇ ಬೈ ಡೇ ನಮ್ಗೆ ಯಕ್ಷಗಾನ ಹಾಕೊಂಡು 450 ಜನ. ಅದು ಹಿಸ್ಟ್ರಿ ಸರ್. ಇದು ಪ್ರಪಂಚ ಕೇಳಿದ್ರಲ್ಲ, ಇದು ಯಕ್ಷಗಾನ ಪ್ರಪಂಚ. ನೀವು ಚಿಕ್ಕ ಮಕ್ಳು ಕಂಡ್ರು ಯಕ್ಷಗಾನ ಇದೇ ಹಾಕೊಂಡೇ ಕಾಣಿಸ್ತಾರೆ. ಪ್ರತಿಯೊಂದು ಅದೇ ತರ ಇರುತ್ತೆ. ನೀವು 2 ಕಣ್ಣು ಸಾಲಲ್ಲ ಅಲ್ಲಿ ನೋಡೋದಕ್ಕೆ. ಕಲರ್ ಸರ್, ಕಲರ್. ಇಮ್ಯಾಜಿನ್ ಒಂದು 450 ಜನ ನಿಂತಿದ್ದಾರೆ ಅಂದ್ರೆ ಹೆಂಗ್ ಕಾಣಿಸ್ಬೇಡ ಯಕ್ಷಗಾನ ಡ್ರೆಸ್ ಅಲ್ಲಿ. ಒಂಥರ ಫ್ಲಾಶ್, ಅದು ಮಿಂಚೋದು ಹಂಗ್ ಕಾಣುತ್ತೆ. ಒಂದು 30-40 ಜನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲಿ 450 ಇಂದ 500 ಜನ ಅವ್ರು ಹ್ಯಾಂಡಲ್ ಮಾಡಿದ್ರು ಅವತ್ತು. ಎಲ್ಲರ ಹತ್ರ ಇಷ್ಟೇ ಸರ್, ಅಣ್ಣಂದ್ರೆ ನಾನು ಇದೇನೋ ಒಂದು ಮಾಡ್ತಾ ಇದ್ದೀನಿ, ದೇವ್ರ ಕೆಲಸ, ದಯವಿಟ್ಟು ಸಪೋರ್ಟ್ ಕೊಡಿ, ಗೊತ್ತು ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತ. ಆಯೇ ಕೊಟ್ರೆ ಅವ್ರಿಗೆ ಒಂದು ಬನ್ನು ಆ ಥರ ಅವ್ರದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಅದರಲ್ಲಿ ಒಂದು ಶಾಕಿಂಗ್ ಇದಾಗಿದ್ದು, ಒಬ್ಬರಿಗೆ ಫಿಟ್ಸ್ ಬಂದು ಕೆಳಗೆ ಬಿದ್ದರೆ ಆ್ಯಕ್ಚುಲಿ. ಸೊ ಎಲ್ಲ ಶೂಟ್ ಆಗ್ತಿದೆ, ಎಲ್ಲ ಆಯ್ತು, ಇದು ಮಾಡಿ ಅವರಿಗೆ ಗಿಬ್ನ ಕೊಟ್ಟು ಏನೇನೋ ಇದು ಮಾಡೋದು. ಅದು ಆದಮೇಲೆ ಅವ್ರಿಗೆ ಗೊತ್ತಿಲ್ಲ, ಫಿಟ್ಸ್ ಬಂದರೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಗೆದ್ದು ನಿಂತ್ಕೊಂಡು ರೆಡಿ, ನಾನು ಮಾಡ್ತೀನಿ ಅಣ್ಣ ಬೇಡ ಮತ್ತಂದ್ರೆ ನೀನು ಹೋಗಪ್ಪ ತಂದೆ, ಇದು ಯಾವುದು ಬೇಡ, ನೀನು ಇಲ್ಲ ನಾನು ಈ ವೇಷ ಹಾಕೋಕ್ಕೆ ಸಿಗೋದು ನಂಗೆ ಅಪರೂಪ, ನಾನು ಇದು ಹೋಗಲ್ಲ, ನಾನು ಇದನ್ನು ಇರ್ತೀನಿ ಅಂತೇಳಿ ಇದ್ಬಿಟ್ಟು ಮುಗಿಸ್ಕೊಟ್ಟು ಹೋದ. ನಾನು ಹೇಳ್ತಿರೋದು ಪ್ರತಿಯೊಬ್ಬರಿಗೂ ಆ ವೈಬ್, ಅಲ್ಲಿದ್ದವರಿಗೆ ಆ ವೈಬ್ ಕ್ರಿಯೇಟ್ ಆಗಿದೆ. ಅದು ಯಕ್ಷಗಾನವೇ ಅವರಿಗೆ ಅದರೊಳಗಡೆ ಎಳ್ಕೊಂಡ್ಬಿಟ್ಟಿದೆ. ನಂಗೆ ಒಂದು ವಿಚಾರ ಹೇಳಿ, ಈ ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ? ಗೊತ್ತಿಲ್ಲ, ವಿಧಿಲಿಖಿತ ಅಷ್ಟೇ. ಇದು ಏನೋ ಚಂದ್ರಹಾಸ
ಕುಂತಳದ ರಾಜ ಆಗ್ಬೇಕಂತ ಹೆಂಗೆ ವಿಧಿರ್ಕಿತ ಬರೆದಿದ್ಯೋ ರವಿ ಬಸ್ರೂರು ಈ ಸಿನಿಮಾ ಮಾಡಬೇಕು ಅಂತ ವಿಧಿರ್ಕಿತ ಬರೆದಿದ್ದೆ ಅಷ್ಟೇ. ಇಲ್ಲಾಂದರೆ ಆ ಬಂಡ ಧೈರ್ಯ ಅದು ಎಲ್ಲಿಂದ ಸಡನ್ನಾಗಿ ನಾನು ಮಾಡಿದ್ನೋ ಅದಕ್ಕೆಲ್ಲರೂ ಅದಕ್ಕೆ ಏನು ಸರಿಯಾಗಿ ನನಗೆ ಸಪೋರ್ಟ್ ಕೊಟ್ಟಂಥ ರೀತಿ ಆಗಿರ್ಬೋದು, ಶೂಟ್ ಮುಗ್ದಿದ್ದಾಗಿರ್ಬೋದು. ಮಲ್ಲೇಶ್ವರಂ HMT ನೋಡಲ್ ಸೆಟ್ ಹಾಕಿದ್ವಿ, ದೊಡ್ಡ ಸೆಟ್ಟು. ಮಲ್ಲೇಶ್ವರಂ ಪೇಟೆಯಲ್ಲಿ ಬಸವೇಶ್ವರ ನಗರ ಎಲ್ಲ ಕಡೆಯಿಂದ ಫೋನ್, ನೀವು 450 ವೇಷ ಹಾಕೊಂಡು ಅಲ್ಲಿ ಇದು ಮಾಡ್ತಾ ಇದ್ದೀರಾ, ಆಲ್ರೆಡಿ ಇಲ್ಲಿ ಜೀರಾಪತಿ ಮಳೆ ಬರ್ತಾ ಇದೆ, ಹೆಂಗೆ ಶೂಟ್ ಮಾಡ್ತೀರಾ? ಒಂದು ಹನಿ ಬರಲಿಲ್ಲ ಮಳೆ. ಬೆಳಿಗ್ಗೆ ಪ್ರತಿ ಸಲನೂ ಮಾರ್ನಿಂಗ್ ನಮ್ದು ಶೂಟ್ ಏನು ಮುಗಿಯುತ್ತಲ್ಲ 6 ಗಂಟೆಗೆ ಪ್ಯಾಕಪ್ ಅಂತ ಹೇಳಿದ್ರೆ ಕೂಡಲೇ ಲೈಟ್ ಓಪನ್ ಆಗುತ್ತೆ, ಅಲ್ಲಿ ತನಕನೂ ಕತ್ಲೆ. ಇದನ್ನು ನಾವು ಎಷ್ಟು ಸರಿ ಟ್ರೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಇನ್ನೊಂದು ಶಾಟ್ ಇದೆ ನೋಡೋ ಅಂತ ಹೇಳಿ. ಸೊ ನಾವು ಮುಗ್ದಾದ್ಮೇಲೆ ಬೆಳಕು ಹರಿತಾ ಇತ್ತು. ಸಡನ್ನಾಗಿ ಅದು ಹೆಂಗೆ ಹೇಳಿದ್ರೆ ಲೈಟ್ ಆನ್ ಮಾಡ್ದಂಗೆ ಅಲ್ಲಿ ತನಕ ಕತ್ಲೆ. ಸೊ ಇವೆಲ್ಲವೂ ಒಂಥರ ಮಿರಾಕಲ್. ಎಲ್ಲೋ ಒಂದು ಪುಣ್ಯದ ಕೆಲಸ ನಮ್ಮಿಂದ ಆಗ್ತಾಯಿದೆ, ಅದನ್ನು ಖುಷಿ. ಅದಾದಮೇಲೆ ಇದರಲ್ಲಿ ನಾನು ಭಾಗಿಯಾದ್ನಲ್ಲ ಅಂತ ಒಂದು ಖುಷಿ. ಯಾವಾಗಲೂ ಟೈಮ್ ಮತ್ತು ಪ್ರಕೃತಿ ಸಾಥ್ ಕೊಡ್ಬೇಕಂತ ನೀವೇನೇ ಮಾಡಿದ್ರು ನಂಬ್ತಿರಲ್ಲ? ನಂಬ್ತೀನಿ. ಇದು ಶ್ರದ್ಧೆ ಭಕ್ತಿ ಇರ್ಬೇಕು ಈ ತರ ಎಲ್ಲ ಮಾಡೋದಕ್ಕೆ. ನಾವು ನೋಡ್ತಾ ಇದ್ವಿ ಎಂಟ್ರಿ ಆಗಿದ ತಕ್ಷಣ ಯಾರು ಸ್ಲಿಪ್ಪರ್ ಹಾಕೋದು ಇರ್ಲಿಲ್ಲ. ಎಲ್ಲರೂ ಫಸ್ಟ್ ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ಲಾರು ಬಂದು ಅಲ್ಲಿ ಪೂಜೆ ಮಾಡಿ ದೈವಕ್ಕೆ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ರು. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ರವಿ ಸರ್. ಅದಕ್ಕಂತ ಸಪ್ರೇಟ್ ಪೂಜಾರಿ. ಹೌದೌದು, ಆಕ್ಚುಲಿ ಗಣಪತಿ ಪೂಜೆ ಅಂತ ನಾರ್ಮಲ್ ಆಗಿ ಪ್ರತಿ ಶೂಟಿಂಗ್ ನಡೆಯೋಕೆ ಮುಂಚೆ ಊರ್ ಕಡೆ ಹೆಂಗಂದ್ರೆ ಯಕ್ಷಗಾನ ಸ್ಟಾರ್ಟ್ ಆಗ್ಬೇಕಂತ ಆದ್ರೆ ಮೊದಲು ಗಣಪತಿ ಪೂಜೆ ಅಂತ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದನ್ನೇ ರವಿ ಸರ್ ಇಲ್ಲಿ ಫಾಲೋ ಮಾಡಿದ್ದಾರೆ. ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಿದ್ರೆ ಮುಂಚೆ ಗಣಪತಿ ಪೂಜೆ ಚೌಕಿ ಪೂಜೆ ನಡೀಲೇಬೇಕು ಅಂತ. ಅದಾದ್ಮೇಲೆ ಕುಂಬಳಕಾಯಿ ಪೂಜೆ ಮಾಡ್ತಾ ಇದ್ವಿ. ಈವ್ನಿಂಗ್ ಆದ್ಮೇಲೆ ಮತ್ಪನ ದೃಷ್ಟಿ ಪೂಜೆ ಮಾಡ್ತಾ ಇದ್ವಿ. ಒಂದು ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಅಂತ ನಡೆದವಾಗ ಏನೆಲ್ಲ ಆಗುತ್ತೋ ಅದೇ ರೀತಿ ಮನೆ ಕಾರ್ಯಕ್ರಮ ಅಂತ ಹೇಳಿ ಮಾಡಿದ್ವಿ. ನಾವು ಆ ರವಿ ಸರ್ ಹೇಳ್ದಾಗೇನೆ ನಮ್ಮ ಇವತ್ತಿನ ಈ ಶೂಟಿಂಗ್ ನಾವ್ ಯಾರು ಚಪ್ಪಲ್ಲು ಶೂಸ್ಗಳು ಹಾಕಿ ನಮಗೂ ಒಂದು ಅನಿಸ್ತು ರವಿ ಹೇಳಿದ್ಮೇಲೆ ಇಲ್ಲ ನಾವು ಮಾಡೋಣಪ್ಪ ಹಂಗೆ. ಫೀಲ್ ವೆರಿ ಬ್ಲೆಸ್ಡ್. ಖಂಡಿತ ಅಂದ್ರೆ ಅದಕ್ಕೆ ಅದ್ರದ್ದೇ ಆದಂತ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೊಂದು ಗೌರವ ನಮ್ಮ ಕಡೆಯಿಂದ ಇರಲೇಬೇಕು ಯಾವಾಗಲೂ. ಓಕೆ, ಒಂದು ಕಲೆಯನ್ನ ಸ್ಟೇಜ್ ಮೇಲೆ ನೋಡಿದೀವಿ, ಮೇಳಗಳನ್ನ ನೋಡಿದೀವಿ, ಎಂಜಾಯ್ ಮಾಡಿದೀವಿ. ಒಂದು ಸ್ಕ್ರೀನ್ ಪ್ಲೇ ಬರೀಬೇಕು, ಅದನ್ನು ಡೈರೆಕ್ಟ್ ಮಾಡುವಂಥ ದೊಡ್ಡ ಸ್ಕೇಲ್ನಲ್ಲಿ ಈ ಥರ ಅದ್ಭುತ ಸಿನಿಮಾ ಮಾಡಬೇಕು ಅನ್ನೋದು ಇದೆಯಲ್ಲ, ಯಾವಾಗಲೂ ಸಿನಿಮಾ ಮಾಡೋರ್ಗೆ ಅನ್ಸೋದು ನಾವು ಹಾಕಿರೋ ದುಡ್ಡು ಬರುತ್ತಾ, ನಾವು ಸೇಫಲ್ಲಿ ಇರ್ತೀವ, ಜನ ನೋಡ್ತಾರಾ, ಹಲವಾರು ಕ್ವಶನ್ ಮಾರ್ಕ್ಗಳಿದೆ. ಮೊದಲು ಉತ್ತರ ಸಿಕ್ಕಿತ್ತಾ ಅಥವಾ ಈಗ ಸಿಗ್ತಾ ಹೋಗ್ತಾ ಇದೆಯಾ? ಇಲ್ಲ, ಇಲ್ಲಿ ಇದರಿಂದ ಆರ್ಥಿಕವಾಗಿ ಹಾಕಿದ್ದು ದುಡ್ಡು ಬರುತ್ತೆ ಅಥವಾ ಬರಬೇಕು ಬರಲ್ವೇನೋ ಈ ಪ್ರಶ್ನೆಗಳಕ್ಕಿಂತ ನನ್ನ ಒಳಗಡೆ ಹುಟ್ಟಿದ್ದು ಒಂದು ಋಣಭಾರ ಇದೆ ಯಕ್ಷಗಾನದ ಮೇಲೆ. ಇವತ್ತಿಗೆ ಏನಾದರೂ ಒಂದು ಹಂತದ ಒಂದು ಹೆಸರು ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದಿದ್ರೆ ಜಸ್ಟ್ ಬಿಕಾಸ್ ಆಫ್ ಯಕ್ಷಗಾನ. ಇಲ್ಲಾಂದ್ರೆ ನನ್ನ ಒಳಗಡೆ ಆ AI ಅದು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅದು ಆ ಚೈಲ್ಡ್ಹುಡ್ಡಿಂದ ಕ್ರಿಯೇಟ್ ಮಾಡ್ಕೊಂಬಂದಿದೆ. ಇಲ್ಲಾಂದರೆ ಕೀಬೋರ್ಡ್ ಮುಂದೆ ಕೈ ಇಡ್ತಾವಾಗ ಎಲ್ಲಿಂದ ಬರಬೇಕು? ರಿಸೋರ್ಸ್ ಬೇಕೇ ಬೇಕಲ್ಲ. ರಿಸೋರ್ಸ್ ಇಲ್ಲದೆ ಎಲ್ಲಿಂದ ಬರೋಕ್ಕೆ ಸಾಧ್ಯತೆ ಇದೆ? ಹೆಂಗೆ ಸಿಂಕು ನಿಮಗೂ ಯಕ್ಷಗಾನಕ್ಕೂ? ಸೊ ನಮ್ಮ ಮನೇಲಿ ಯಕ್ಷಗಾನವೇ. ನಮ್ಮ ಅಜ್ಜ ನಮ್ಮ ಫ್ಯಾಮಿಲಿ ಎಲ್ಲ ಯಕ್ಷಗಾನ. ನಮ್ಮ ತಂದೆ ಮೊದಲೇ ಬರ್ಸ್ತಾರೆ, ಚಂಡೆ ಬರ್ಸ್ತಾರೆ. ನಮ್ಮ ಮಾವ ಅಂದರೆ ಎಲ್ಲರೂ ಒಂದು ಮನೆಯಲ್ಲಿ ಹೆಂಗೆ ಒಂದು ಮನೇಲಿ ಚಂಡೆ ಬರ್ಸಿದ್ರೆ ಇನ್ನೊಂದು ಮನೆಯಲ್ಲಿ ಮೊದಲೇ ಬರ್ಸ್ತಾರೆ, ಒಂದು ಮನೇಲಿ ಭಾಗವತಿಗೆ ನಡೆಯುತ್ತೆ. ಸೊ ಅವ್ರವ್ರ ಮನೇಲಿ ಕೂತ್ಕೊಂಡ್ರೆ ನಡೆಯುತ್ತೆ. ಸೊ ಇವೆಲ್ಲವೂ ಚಿಕ್ಕಂದಿಂದ ನೀವು ನಮ್ಮ ಊರಿದ್ದು ಕರಾವಳಿ ಭಾಗದವ್ರದ್ದು ಒಂದು ನಮ್ಗೆ ಬಯಸದೇ ಬಂದಂಥ ಭಾಗ್ಯ ಅದು. ಅಂದರೆ ನಿಮ್ಗೆ ಇಂಡೈರೆಕ್ಟ್ಲಿ ಆ ಸಂಗೀತದೊಳಗಡೆ ನೀವು ಇರ್ತೀರ. ನೀವು ನಿಮ್ಗೆ ಇಷ್ಟಪಡದೇ ಇರಲಿ ಎಲ್ಲೋ ದೂರದಲ್ಲಿ ಬರ್ತಾ ಇರುತ್ತೆ. ನೀವು ರಾತ್ರಿ ಮಲ್ಕೊಂಡಿದ್ದಾವಾಗ ಆಟೋಮೆಟಿಕ್ಲಿ ಅದು ನಿಮ್ಮ ಒಳಗಡೆ ಏನೆಲ್ಲ ಕೆಲಸ ಮಾಡಬೇಕು ಅದು ಮಾಡ್ತಾ ಇರುತ್ತೆ. ಸೊ ಪುರಾಣಗಳ ಕಥೆಗಳು ರಾತ್ರಿ ಮಲಗಿದ್ದಾವಾಗ ನಮ್ಗೆ ಗೊತ್ತಿಲ್ದಂಗೆ ಅವನು ಇವನಿಗೆ ಹೆಲ್ಪ್ ಮಾಡ್ದ, ಇವನಿಗೆ ಸಹಾಯ ಮಾಡ್ದ, ಇವನು ಮಾತನ್ನು ಕೊಟ್ಟು ನಡೆಸಿಕೊಟ್ಟ, ಇವನು ಇದು ಮಾಡ್ದ, ಇವೆಲ್ಲವೂ ಒಳಗಡೆ ಕ್ರಿಯೇಟ್ ಆಗಿದೆ. ಸೊ ಅದು ಗೊತ್ತಿಲ್ದಂಗೆ ಬೆಳಿಗ್ಗೆ ನಾವು ಕೆಲಸ ಮಾಡ್ತಾ ಇದನ್ನೆಲ್ಲದೂ ಆ ಆ್ಯಂಗಲಲ್ಲೇ ಎಲ್ಲಿ ನಡೀತಾ ಇದೆ. ಪ್ರಪಂಚದಲ್ಲಿ ಹೈಯೆಸ್ಟ್ ಅನ್ನ ಸಂತರ್ಪಣೆ ನಡೀತಿರೋದು ನಮ್ಮಲ್ಲಿ. ಸೊ ಇವೆಲ್ಲ ಎಲ್ಲಿಂದ ಪ್ರೇರಣೆ? ಅಷ್ಟು ಆ ಕಾಲಘಟ್ಟದಿಂದ ಇಲ್ಲಿಗೆ ಬರೋದು ಹೇಗೆ ಸಾಧ್ಯ? ಈಗ ರೀಸೆಂಟಾಗಿ ಕೇಳಲ್ಪಟ್ಟೆ. ಆ್ಯಕ್ಚುಲಿ ಮಹಾಭಾರತದಲ್ಲಿ ಯುದ್ಧಕ್ಕೆ ಸೈನ್ಯ ಬೇಕಾದವಾಗ ನಮ್ಮ ಕರಾವಳಿ ಭಾಗದ ರಾಜನ ಹತ್ರ ಕೇಳಿದ್ರಂತೆ. ಆವಾಗ ರಾಜ ನಾವು ಯುದ್ಧಕ್ಕಂತೂ ಬರೋದಿಲ್ಲ, ಎರಡೂ ಭಾಗದವರಿಗೆ ಊಟ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳಿ ಊಟಕ್ಕೆ ಏನು ಮಹಾಭಾರತ ಯುದ್ಧದಲ್ಲಿ ಊಟದ ವ್ಯವಸ್ಥೆ ಮಾಡಿದವರು ಉಡುಪಿ ಭಾಗದವರು. ಸೊ ಇದೆಲ್ಲ ಆಲೋಚನೆ ಆದವು. ಎಲ್ಲ ನಾವು ಶಾಂತಿ ಪ್ರಿಯರು, ನಾವು ಗಲಾಟೆ ಸುದ್ದಿಗಲ್ಲ, ನಾವು ಶಾಂತಿ ಪ್ರಿಯರು. ಸೊ ರಿಷಬ್ ಶೆಟ್ಟಿ ಅವರನ್ನು ತಗೊಬಂದ್ರು, ನೀಟಾಗಿ ಪ್ರೆಸೆಂಟ್ ಕೊಟ್ಟರು. ಜನರಿಗೆ ಆ ಭಾಗದ ಕಲೆ ಬಗ್ಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಗಮನ ಹರಿಸೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ದೂರದಲ್ಲಿದ್ದು ಅದೆಂತ ಭೂತಕೋಲ ಮಾಡ್ಕೊಳ್ಳಿ ಅಂತ ಹೇಳೋರು ಮನೆ ಮಂದಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಬದಲಾವಣೆ ಆದರೆ ಮಾತ್ರ ಕರೆಕ್ಟ್
ಗೌರವ, ಕಲೆಗೆ ಮೇಲೆ ಗೌರವ ಸಿಗುವಂಥದ್ದು. ಇಲ್ಲೂ ನಾನು ಯಕ್ಷಗಾನ ಸಿನಿಮಾ ಅಂತ ಮಾಡ್ಲಿಕ್ಕೆ ಹೊರಟಿದ್ದು ಅದರ ಹಿಂದಿನ ನೋವುಗಳೇನಿದೆ ಆ ನೋವುಗಳನ್ನೆಲ್ಲ ನಾನು ಜನರಿಗೆ ತೋರಿಸ್ಲಿಕ್ಕೆ ಅದರ ಏನು ಒಳಗಡೆ ಇರೋ ಅವರು ಪೇಯ್ನ್, ಪರ್ಸ್ನಲ್ ಪೇಯ್ನ್, ಆರ್ಟಿಸ್ಟ್ಗಳದ್ದಾಗಿರಲಿ, ಕಲಾವಿದರದಾಗಿರಲಿ, ಮೇಳ ಕಟ್ಟದವರಾಗಿರಲಿ, ಮೇಳ ಯಜಮಾನರಾಗಿರಲಿ, ದೇವಸ್ಥಾನದ ಕಮಿಟಿಗಳಾಗಿರಲಿ, ಅವ್ರದ್ದೆಲ್ಲದು ಅಷ್ಟು ಜನರನ್ನು ನಿಭಾಯಿಸುವಂಥ ಅವ್ರದ್ದು ಪ್ರಕ್ರಿಯೆ ಏನಿದೆ ಇಷ್ಟು ವರ್ಷಗಳ ಕಾಲದಿಂದ ಮಾಡ್ಕೊಂಬಂತಾ ಇರುವಂಥದ್ದು, ಅವ್ರದ್ದೇ ಆದಂಥ ಸಮಸ್ಯೆಗಳು ಇದೆ. ಇದಕ್ಕೊಂದು ಬೆಳಕು ಚೆಲ್ಲಬೇಕಂತ ಹೇಳಿದ್ರೆ ಈ ಥರದೊಂದು ಪ್ರಯೋಗಗಳನ್ನು ಜನರಿಗೆ ತೋರಿಸಿ ಇದನ್ನು ಏನು ವಿಜೃಂಭಿಸಿ ಅದರಲ್ಲಿ ಏನು ಶಕ್ತಿ ಇದೆ ಅದನ್ನು ತೋರಿಸಿ ಅದಾದಮೇಲೆ ಪೀಠಿಕೆ ಇಡಬೇಕು. ಸ್ವಾಮಿ ಇಷ್ಟೆಲ್ಲ ಇದೆ ಇದ್ರ ಹತ್ರ, ಅವರು ಇಷ್ಟೆಲ್ಲ ಇಷ್ಟು ವರ್ಷಗಳಿಂದ ಮಾಡ್ಕೊತ ಬರ್ತಾ ಇದ್ದಾರೆ. ಮೇಲ್ನೋಟಕ್ಕೆ 800 ವರ್ಷದ ಇತಿಹಾಸ ಇದ್ದರೂ ಅದನ್ನ ಡೀಪರ್ ಹುಡುಕಿ ಹೋದವಾಗ 1600 1700 ವರ್ಷಗಳ ಇತಿಹಾಸ ಇದೆ. ಸೊ ಆ ಕಾಲದಿಂದ ಇದು ನಡ್ಕೊಂಡು ಬಂದಿದೆ ಅಂತ ಹೇಳ್ರಿ, ಇವತ್ತಿಗೂ ಅದು ಗಟ್ಟಿ ನಿಂತಿದೆ ಅನ್ನೋದು ಅದ್ರ ಸ್ಟ್ರೆಂತ್. ಅದು ಅದರೊಳಗಡೆ ಇರುವಂಥ ಏನು ಒಂದು ಕಂಟೆಂಟ್ ಸ್ಟ್ರೆಂತ್ ಇರೋದಕ್ಕೋಸ್ಕರ ಇವತ್ತಿಗೂ ಪ್ರತಿಯೊಂದು ಕಥೆನೂ ಅಷ್ಟು ಫೈನ್ ಟ್ಯೂನಾಗಿ ಸ್ಕ್ರೀನ್ ಪ್ಲೇ ಆಗಿದೆ. ನೀವೇನು ಎಕ್ಸ್ಟ್ರಾ ಮಾಡೋ ಅಗತ್ಯವೇ ಇಲ್ಲ. ಅಂದರೆ 6 ಗಂಟೆಗಳ ಕಾಲ, ನಾವೀಗ ಇಲ್ಲಿ ನಾರ್ಮಲ್ ಸಿನಿಮಾದಲ್ಲಿ ನಾವು 2.5 ಗಂಟೆ ಕೂರ್ಸೋಕ್ಕೆ ಕಷ್ಟಪಡ್ತೀವಿ. 6 ಗಂಟೆಗಳ ಕಾಲ ನಿಮ್ಮನ್ನು ಹಿಂಗೆ ಹಿಡಿದು ಕೂರಿಸ್ಕೊಂಡಿರ್ತಾರನ್ನ ಹೇಳಿದ್ರೆ ಅಷ್ಟು ಸ್ಕ್ರೀನ್ ಪ್ಲೇ, ಅಷ್ಟು ಆ ಮಟ್ಟದ ಸ್ಕ್ರೀನ್ ಪ್ಲೇ ಅದರಲ್ಲಿದೆ. ಈಗಲೇ ನಾವು ಸ್ಟಾರ್ಟಿಂಗ್ ಮಾತಾಡ್ದಂಗೆ ಬುಕಿಂಗ್ ಶುರುವಾಯಿತು ಅಂದರೆ ನಿಮ್ಗೊಂದು ಗುಡ್ ವೈಬ್ ಅಲ್ಲ ಅದು? ಗುರು, ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಜನ ಬೆಂತಾಡಕ್ಕೆ ಶುರು ಮಾಡಿದ್ದಾರೆ, ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಅಂದರೆ ಇಲ್ಲೇನೋ ಒಂದು ಸ್ಪಾರ್ಕ್ ಇದೆ, ಇಲ್ಲೇನೋ ಒಂದು ಮಾಡಕ್ ಹೊರಟಿದ್ದೀರಾ, ಅದಕ್ಕೆ ಎಲ್ಲರ ಸಾಥ್ ಇದೆ ಅಂತ. ಈ ಯಕ್ಷಗಾನದ ಕಲೆಯ ಗಂಧಗಾಳಿ ಗೊತ್ತಿಲ್ದಿದ್ದವರು ನಿಮ್ ಪಕ್ಕ ಕೂತಿರೋರು ಹೆಂಗಿತ್ತು ಗೊತ್ತಾ ಸಾರ್ ಅಂತ ಅನ್ಬೇಕಾದ್ರೆ ಕಣ್ಮುಂದೆ ಏನ್ ಕಾಣಿಸಿರ್ಬೇಡ. ಈವನ್ ಚಂದನ್ ಶೆಟ್ಟಿ ಅವರು ಅದೇ ಹೇಳಿದ್ರು, ರವಿ ಸರ್ ನಂಗೆ ಅದು ಹಾಕೋ ತನಕ ಏನು ಅನಿಸ್ತಿಲ್ಲ, ಹಾಕಿದ್ಮೇಲೆ ನಾನು ಯಾವುದೋ ಒಂದು ರಾಜ್ಯದ ಕಿಂಗ್, ನಾನು ಇವರೆಲ್ಲ ಸೈನಿಕರು ಎದುರುಗಡೆ ಇದ್ದಾರೆ, ನನಗೆ ಬೇರೆ ಥರ ಫೀಲ್ ಆಗ್ತಿದೆ ಒಳಗೆ ಅಂತ. ಸೊ ಅದು ಏನು ವೇಷಕ್ಕಿರುವಂಥ ಗತ್ತದು, ಅದು ಆಟೋಮೆಟಿಕ್ಲಿ ನಿಮ್ಗೆ ಒಳಗಡೆ ಒಂದು ಕ್ರಿಯೇಟ್ ಮಾಡುತ್ತೆ ವೈಬನ್ನು. ನೀವು ಆಡುವ ಮಾತಿನ ಶೈಲಿಗಳನ್ನೆಲ್ಲ ಅದೇ ಬದಲು ಮಾಡುತ್ತೆ, ನೀವು ಬೇರೆ ಏನು ಮಾಡೋದು ಬೇಡ. ಯಾಕೆ ಗರುಡಾರಾಮ್, ಯಾಕೆ ಗರುಡಾಕ್ಷನ ಪಾತ್ರಕ್ಕೆ ಗರುಡಾರಾಮ್ ಯಾಕೆ? ಒಂದು ಪೋಷಕ ಪಾತ್ರ ಅಂದರೆ ಗಟ್ಟಿ ಪಾತ್ರ ನನಗೆ ಕೊನೆಯಲ್ಲಿ ಬೇಕಾಗಿತ್ತು ಸಿನಿಮಾದಲ್ಲಿ. ಒಂದು ಲಿಫ್ಟಿಂಗ್ ಪಾಯಿಂಟಿಗೆ ಬೇಕಾಗಿತ್ತು. ಅದು ಕಥೆಯ ಮಹತ್ತರ ತಿರುವು, ಅಲ್ಲಿ ತನಕನೂ ಎಕ್ಸ್ಪೆಕ್ಟ್ ಮಾಡಿದ ಒಂದು ತಿರುವು ಇವರು ಬಂದ ಮೇಲೆ ನಡೆಯುತ್ತೆ. ಈ ತಿರುವು ಹೆಂಗನ ಹೇಳಿದ್ರೆ ಇಲ್ಲಿ ಒಂದು ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದ್ದು, ಅದ್ರಲ್ಲಿ ಹೆಂಗನ ಹೇಳಿದ್ರೆ ಎಲ್ಲರೂ ಗನ್ ಇಟ್ಕೊಂಡಿರ್ತಾರೆ, ಎಲ್ಲರಿಗೂ ಗನ್ ಪಾಯಿಂಟ್ ಇದೆ. ಸೊ ಆ ಥರದ ತಿರುವು ಅದು. ಸೊ ಇವರು ಇಡೀ ಕಥೆಯಲ್ಲಿ ಒಂದು ಹಂತದ ಬೇರೆ ಥರ ನಡೀತಾ ಹೋದರೆ ಇಡೀ ಕತೆಗೆ ಒಂದು ಹಂತದಲ್ಲಿ ಕೊನೆಯಲ್ಲಿ ಬಂದು ಒಂದು ತಿರುವು ಕೊಟ್ಟು ಹೋಗ್ತಾರೆ. ಆಯ್ತಾ? ಅಲ್ಲ, ಎಲ್ಲರಿಗೂ ಗೊತ್ತಿರೋ ಕತೆ, ಅದರಲ್ಲಿ ಏನು ಮುಚ್ಚಿ ಮರೆ ಅಂತ ಇಲ್ಲ. ನಮಗೆ ಆಕ್ಷನ್ ಸಿನಿಮಾಗಳಲ್ಲಿ ಈ ಥರದ ಥ್ರಿಲ್ಲಿಂಗ್ ಅನುಭವಗಳಾಗುತ್ತೆ. ರವಿ ಹೇಳ್ತಿರೋದು ಹೆಂಗಿದೆ ಅಂದ್ರೆ, ಈ ವೀರಚಂದ್ರಹಾಸ ಯಕ್ಷಗಾನದ ಇಡೀ ಸಿನಿಮಾದಲ್ಲಿ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಅಂದಾಗ ಹೆಂಗಿರ್ಬೋದು ಗುರು, ಇದನ್ನ ಹೆಂಗೆ ಕಟ್ಕೊಟ್ಟಿರ್ಬೋದು ಜನಕ್ಕೆ? ಇಲ್ಲ, ನಿಮಗೆ ಕಂಟಿನ್ಯೂಸ್ ಇದೆ, ಕಂಟಿನ್ಯೂಸ್ ಆಗಿ ಆ ಕತೆ ಸ್ಟ್ರೆಂತ್, ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಥ್ರಿಲ್ಲಿಂಗ್ ಪಾಯಿಂಟ್ಗಳಿದೆ. ನಿಮಗೆ ಪ್ರತಿ ಸಲಿಗೂ ಆ ವ್ಯಕ್ತಿಗಳ ಇಂಟ್ರೆಸ್ಟಿಂಗ್ ಪಾಯಿಂಟು ಒಂದು ಸ್ಕ್ರೀನ್ ಪ್ಲೇ, ಯಕ್ಷಗಾನದ ಸ್ಕ್ರೀನ್ ಪ್ಲೇ ಅದು. ಸೊ ನಾವು ಎಕ್ಸ್ಟ್ರಾ ಏನು ಅದರಲ್ಲಿ ತಲೆ ಓಡಿಸ್ಬೇಕಾಗಿದ್ದಿಲ್ಲ, ಅಲ್ಲಿ ಇರೋದನ್ನ ಶಫಲ್ ಮಾಡಿಕೊಟ್ಟಿದ್ದೀನಿ ನಾನು ಅಷ್ಟೇ. ಬ್ಯೂಟಿಫುಲ್ ಆಗಿ ಏನೆಲ್ಲ ಮಾಡ್ಬೋದು ಅದನ್ನು ಇನ್ನೂ ಏನು ವಿಜೃಂಭಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು. ರವಿ ಅವರು ಯಕ್ಷಗಾನದಲ್ಲೇ ಬದುಕಿರೋರು, ಯಕ್ಷಗಾನವನ್ನು ಮಾಡ್ತಾನೆ ಇರೋರು, ಅವ್ರಿಗೆ ವಾವ್ ಅನಿಸ್ಬಿಟ್ಟಿದೆ. ಈ ತರ ತಗೊಂಡು ಹೋಗ್ತಾರೆ ಏನ್ ಶತಿ? ಕರೆಕ್ಟ್ ಸರ್. ಆ್ಯಕ್ಚುಲಿ ಏನಂದರೆ ಯಕ್ಷಗಾನವನ್ನು ಒಂದು ಬೇರೆ ರೀತಿಯಲ್ಲಿ ನೋಡಿದವರು ಇದ್ದಾರೆ, ಬಟ್ ಯಕ್ಷಗಾನನ ಫಿಲ್ಮಲ್ಲಿ ಈ ರೀತಿಯಾಗಿ ತೋರಿಸ್ಬೋದು ಅಂತ ರವಿ ಸರ್ ತೋರಿಸಿದ್ದಾರೆ. ನಮಗೆ ಒಂದೊಂದು ಹಿಂಸ ಇದನ್ನ ತೋರಿಸಿದ ತುಣುಕು, ಅದು ನೋಡಿದಾಗ ನಮಗೆ ಶಾಕ್, ಇದು ನಾವೇನಾ, ಇದು ನಾವು ಆ್ಯಕ್ಟ್ ಮಾಡಿದ್ದ, ಈ ಸ್ಟೋರಿ ಈ ರೀತಿ ಇದೆಯಾ ಅನ್ನೋ ಹಾಗೆ ಅವ್ರು ಮಾಡಿದ್ದಾರೆ ಅದನ್ನ. ಅಷ್ಟು ಲಿಫ್ಟ್ ಇವರು ನೋಡಕ್ ಹಿಂಗೆ ಕಾಣಿಸ್ತಾ ಇದ್ದಾರೆ. ಅವರಿಗೆ ಮೀಸೆ ಬಿದ್ದಾದ್ಮೇಲೆ ಆ ವೇಷ ಕಟ್ಟಿ ಆದ್ಮೇಲೆ ಅವ್ರು ಕಾಲಿಟ್ರು ಅಂತ ಹೇಳಿದ್ರೆ ಅದು ಮತ್ತೊಂದೆಲ್ಲ ಸ್ಕ್ರೀನ್ ಪ್ಲೇ ನಾವು ಏನು ಮಾಡೋದಿಲ್ಲ, ಪೂರ ನುಂಗಿ ನೀರು ಕುಡಿದು ಬಿಡ್ತಾರೆ ಅವ್ರು. ಇಲ್ಲ, ನಮಗೂ ಭಯ ಇದ್ದಿತ್ತು ಸರ್, ಒಂದು ಮೂವಿ ಮಾಡಬೇಕಾದ್ರೆ ನಾವು ಅದ್ರಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ವಿ ಅಲ್ವ ಅಂತ. ಒಂದೊಂದು ಶಾರ್ಟ್ಗೂ ಅವ್ರ ಹತ್ರ ಹೋಗಿ ಕೇಳೋದು, ಸರ್ ಕರೆಕ್ಟ್ ಇದೆಯಾ, ಸರಿ ಉಂಟಾ, ನೀವು ಯಕ್ಷಗಾನದವ್ರು ನೀವು ಮಾಡ್ತೀರ ಬಿಡ್ರಿ ಅಂತವ್ರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ರು. ಅದು ಯಾವಾಗ ಹೇಳ್ದಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಇದಾದಾಗ ಅವ್ರ ಜೋಶ್ ನೋಡಿ ನಮ್ಗೆ ಆಟೋಮೆಟಿಕ್ ಆಗಿ ನಮ್ಗೆ ಜೋಶ್ ಬಂತು. ಒಬ್ಬ ಡೈರೆಕ್ಟರ್ ಆಗಿ ಅವ್ರು ಇರಲಿಲ್ಲ ಅಲ್ಲಿ, ನಮ್ಮ ಜೊತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಜೊತೆನೇ ಅವರು ವರ್ಕ್ ಮಾಡ್ತಾ ಇದ್ರು. ಅವರು ಬೆಳಿಗ್ಗೆ 6 ಗಂಟೆಗೆ ಅವ್ರ ವಯಸ್ಸಾಗಿತ್ತು, ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆ ಅಷ್ಟೇ ಅದೇ ರೀತಿ ವಯಸ್ಸಿದ್ದು ಅವ್ರದ್ದು. ಅಷ್ಟು ಜೋಶ್. ನೈಟ್ ಶೂಟ್? ಹೌದು. ಬೆಳಿಗ್ಗೆ ಅಸೆಂಬಲ್ ಆಗ್ತಾ ಇದ್ವಿ, ಮಧ್ಯಾಹ್ನ ಊಟ ಮುಗಿಸಿ ಆದ್ಮೇಲೆ ರಿಹರ್ಸಲ್ ಸ್ಟಾರ್ಟ್ ಆಗ್ತಾ ಇತ್ತು.
ರಿಹರ್ಸಲ್ ಆದಮೇಲೆ 4 ಗಂಟೆಗೆ ರಿಹರ್ಸಲ್ ಕ್ಲೋಸ್ ಮಾಡಿ 4 ಗಂಟೆಯಿಂದ ವೇಷ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬೊಬ್ರಿಗೆ 2 ಅವರ್ ಬೇಕು ವೇಷ ಹಾಕಕ್ಕೆ. ಪ್ರತಿಯೊಬ್ಬರಿಗೂ 2 ಅವರ್. ಇವ್ರು ಯಕ್ಷಗಾನ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ವೇಷ ಅವರೇ ಮಾಡ್ಕೊಂತಾರೆ. ನೀವೇ ಎಲ್ಲ ಬರ್ಕೋತೀರಾ? ನೀವೆಲ್ಲ ಎಲ್ಲ ಅವರೇ ಮಾಡ್ಕೊಂತಾರೆ. 2 ತಾಸು ಬೇಕಾ? ಮೇನ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವರೆಲ್ಲ ಅವ್ರವರೇ ಮಾಡ್ಕೊತಾರೆ. ಇವ್ರಿಗೆ ನಮ್ ಪರಿಸ್ಥಿತಿ ನೋಡಿ, ಅಂದ್ರೆ ಅದು ರವಿ ಸರ್ ಅಲ್ಲಿ ಇರೋ ಪವರ್ ಅದು. ಬಂದು ಹೆಂಗೆ ಸರ್ ಅದೇ ಮಾಡ್ತೀರ ಬನ್ರಿ ಅಂತ ಹೇಳ್ಬಿಟ್ಟು, ಅದೆಲ್ಲ ನಮ್ದಲ್ಲ ದೇವ್ರದ್ದು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಈಸಿ ಮಾಡಿಸ್ಬಿಡುತ್ತೆ. ನಮ್ಗೆ ಅನ್ಸ್ಬಿಡುತ್ತೆ ನಮ್ ಕೈಲಿ ಆಗತ್ತೆ ಇದು ಅನ್ನೋದು ತರಿಸ್ಬಿಡ್ತಾರೆ ಎಲ್ಲರಿಗೂ. ಅಷ್ಟು ಕಂಫರ್ಟ್ ಮಾಡ್ಬಿಡ್ತಾರೆ. ಏನ್ ಹೇಳೋಣ, ಇದೆಲ್ಲ ಒಂದು ದೊಡ್ಡ ಅವಕಾಶ ಇದು. ಏನ್ ಫೀಲ್ ಅದು ಮುಖದ ಮೇಲೆ ಬಣ್ಣ ಬಿದ್ದಾಗ, ಪೋಷಾಕ ಬಿದ್ದಾಗ ಹೇಗಂತು? ಹೇಗೆ ಫೀಲ್ ಅದು? ಅದು ಗೊತ್ತಿಲ್ಲ ನನಗೆ. ಇದೆಲ್ಲ ಹಾಕಿದ್ರು ಅಷ್ಟೊಂದು ಟೈಮ್ ತಗೊಂಡ್ರು, 2-3 ಅವರ್ಸ್ ಟೈಮ್ ತಗೊಂಡು ಎಲ್ಲ ರೆಡಿ ಮಾಡಿ ಅಲ್ಲಿ ಬಂದು ಇಲ್ಲಿ ನಿಂತ್ಕೊಂಡಾಗ ಬಂದು ಕರೆಕ್ಷನ್ ಹೇಳೋರು, ಹಿಂಗೆ ಓಕೆ ಎಲ್ಲ ರೆಡಿ ಆದ್ಮೇಲೆ ಅಲ್ಲಿ ಬಂದು ಹಿಂಗ್ ನಿಂತ್ಕೊಂಡಾಗ ಅದು ಹೇಳಿದಾಗ ಡೈಲಾಗು ನಾವ್ ಏನ್ ಮಾಡ್ತಾ ಇದ್ವಿ ನಮ್ಗೆ ಗೊತ್ತಿರಲ್ಲ. ಅಲ್ಲ, ಇನ್ನೊಂದು ಇವ್ರ ಡೈಲಾಗ್ ಹೇಳಿ ಎಲ್ಲ ಮುಗ್ದಾದ್ಮೇಲೆ ಒಂದು ಕ್ಲಾಪ್ ಬಿತ್ತು ಸರ್. ಪ್ರತಿ ಶಾಟಲ್ಲೂ ಪ್ರತಿ ಸೀಕ್ವೆನ್ಸಲ್ಲೂ ಅವ್ರದ್ದು ಪರ್ಫಾರ್ಮೆನ್ಸ್ ಆದ್ಮೇಲೆ ಎಲ್ಲರೂ ಅಂದ್ರೆ ಆ ವೇಷನ ಅಷ್ಟು ಆ ಮಟ್ಟಕ್ಕೆ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರಾಕ್ಟೀಸ್ಗೆ, ಆ ಆಕಾರಕ್ಕೆ, ಆ ಧ್ವನಿಗೆ ಅದು ಇನ್ನೂ ಎಲೈಟ್ ಮಾಡಿಬಿಡುತ್ತೆ. ಹೌದು. ಲಾಸ್ಟ್ ನನ್ನ ಲೆಕ್ಕದಲ್ಲಿ ಒಂದು 30 ಮಿನಿಟ್ಸ್ ಸರ್. 30 ಮಿನಿಟ್ಸ್ ಅದು ಟೋಟಲ್ ಆಗಿ ಎಲ್ಲ ಏನೋ ಎಂಡಿಗೆ ಟುವರ್ಡ್ಸ್ ಬರ್ತಾ ಒಂದು ವೈಬ್ ಅದು ಬೇರೆ ಥರದ ಕ್ರಿಯೇಟ್ ಆಗಿದೆ. ಅಂದರೆ ಆಟೋಮೆಟಿಕ್ಲಿ ನನ್ನ ಲೆಕ್ಕದಾಗ ಅದೇ ಎಲ್ಲ ತಗೊಂಡಿದೆ. ಈಗ ಇವ್ರು ಬರಬೇಕು ಅಂತ. ಅಂದರೆ ಆ ಚೇಂಜ್ ಓವರ್ನ ಜನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಮಹತ್ತರವಾದಂಥ ಕಥೆಯಲ್ಲಿ ತಿರುವು. ಸೊ ನನ್ನ ಪ್ರಕಾರ ಸೆಂಟರ್ ಆಫ್ ಅಟ್ರಾಕ್ಷನ್ ಇಸ್ ವೀರ ಚಂದ್ರಹಾಸ. ಅಂದ್ರೆ ಪಾತ್ರಧಾರಿ ಶಿಥಿಲ್ ಶೆಟ್ಟಿ. ಶಿಥಿಲ್ ಫಿಲಮ್ ರಿಲೀಸ್ ಆದ್ಮೇಲೆ ಜನ ಹುಡ್ಕೊಂಬತ್ತಾರೆ ನಿಮ್ಮನ್ನ. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಇಲ್ಲಿ ನೋಡಕ್ ಹಿಂಗಂದ್ರೆ ನೀವು ಅಟ್ಲೀಸ್ಟ್ ಮೀಸೆ ಗೀಸೆ ಬಿಡಿ ಸ್ವಾಮಿ, ಇಲ್ಲಾಂದ್ರೆ ನೀವು ಗುರ್ತಾಡಿಯೋದು ಕಷ್ಟ. ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಆ ಮೀಸೆ ಬಿದ್ದಾದ್ಮೇಲೆ ಅವ್ರದ್ದು ಲುಕ್ಕೇ ಬೇರೆ. ಸೊ ಫಸ್ಟ್ ಟೈಮ್ ಎವರ್ ನೀವು ಸಿನಿಮಾದಲ್ಲಿ ಕಾಣಿಸ್ಕೋತಿರೋದು? ಎಲ್ಲೂ ಯಾವಲ್ಲೂ ಪಾತ್ರ ಮಾಡಿದ್ದಿಲ್ಲ ಇಲ್ಲ ಸಿನಿಮಾಗೆ ಅಂತ ಎಲ್ಲೂ ಯಾವತ್ತೂ ಆಗಿಲ್ಲ? ಇಲ್ಲ, ಫಸ್ಟ್ ಟೈಮ್ ಇದು. ಬರ್ದಿದೆ ಸರ್. ಅದಕ್ಕೆ ಹೇಳಿದ್ನಲ್ಲ ಕಟ್ ಮಾಡಿ. ತುಂಬಾ ಫೋಟೋಗಳು ಬಂದಿತ್ತು ನನಗೆ. ನನ್ನ ಫೋಟೋಶಾಪ್ ಅಲ್ಲಿ ಕೂತ್ಕೊಂಡು ಎಲ್ಲ ಫೋಟೋ ಬಂದನ್ನ ಒಂದು ಏನು PNG ಮೀಸೆ ತಗೊಳ್ಳೋದು, ಅನ್ಸೋದು, ನೋಡೋದು ಹೆಂಗ್ ಕಾಣಿಸ್ತಾನೆ ಅಂತ ಎಲ್ಲ ಅನ್ಸಿ ಒಂದ್ಸಲ ತೆಗ್ದೆ. ಅದಾದ್ಮೇಲೆ ಮೇಲ್ಗಡೆ ಹೋಗಿ ಕಾಫಿ ಕುಡ್ಕೊಂಡ್ ಬಂದೆ. ಮತ್ ಪುನಃ ಫ್ರೆಶ್ ಆಗಿ ನೋಡಿದೆ. ಅದಾದ್ಮೇಲೆ ಒಂದು ಆ ಥರ 2 days ಟೈಮ್ ಸ್ಪೆಂಡ್ ಮಾಡಿದೆ. ಎಷ್ಟು ಪಾತ್ರಧಾರಿಗಳಲ್ಲಿ ನೋಡಿದ್ರಿ ನೀವು ಆ ಜಾಗಕ್ಕೆ? ಈ ಜಾಗಕ್ಕೆ ನನ್ನ ಮಿನಿಮಮ್ ಒಂದು 10ರಿಂದ 12 ಕಳ್ಸಿಕೊಟ್ಟಿದ್ರು ನಮ್ಮ ನಾಗರಾಜನೇ. 10ರಿಂದ 12 ಕೊಟ್ಟಿದ್ದು. ಅದರಲ್ಲಿ ಇವ್ರದ್ದು ಮೀಸೆ ಹಿಂಗೆ ಹಾಕಿ ಅಂಟಿಸಿ ನನಗೆ ಆವಾಗ ನಂಗೆ ನಾಯಕ ನಟ ಅನ್ನುವಂಥ ಒಂದು ಆ ಶೇಪ್ ಸಿಕ್ತು ನನಗೆ ನನ್ನ ಕತೆಗೆ. ಉಳಿದವರು ಅದಕ್ಕೆ ಏನು ಹತ್ರ ಇಲ್ಲ ಅಂತ ಅಲ್ಲ, ಅಥವಾ ಆಗಬಾರ್ದು ಅಂತ ಅಲ್ಲ, ಬಟ್ ನನ್ನ ವಿಷನರಿ ಪಾಯಿಂಟಿಗೆ ಒಂದು ವ್ಯಕ್ತಿ ಅಂದರೆ ವೀರ ಚಂದ್ರಹಾಸ ಅಂದರೆ ಹಿಂಗಿರಬೇಕು ಅಂತ. ಪ್ರತಿಯೊಬ್ಬರಿಗೂ ಒಳಗಡೆ ಏನೇನು ಹೇಳಿದ್ರೆ ಇದೊಂದು ಸಿನಿಮಾ ಏನೋ ಆಗ್ತಾ ಇದೆ ಭಗವಂತ ನಡೆಸಿ, ಯಕ್ಷಗಾನ ಒಂದು ಏನೋ ಮೇಲ್ದರ್ಜೆಗೆ ಬರ್ತಾ ಇದೆ, ಒಂದು ಪರ್ವಕಾಲ, ಯಕ್ಷಗಾನದ ಒಂದು ಪರ್ವಕಾಲ. ಸೊ 2025 ಅದು ಜನರಿಗೆ ಬರಬೇಕು ಅಂತ ಬರ್ದಿರೋದು. ಇದನ್ನ ಅದೇ ರೀತಿಯಲ್ಲಿ ಅದೇ ಸ್ಪೀಡಲ್ಲಿ ಹೋಗ್ಲತ್ತ, ಅದೇ ಸ್ಪೀಡಲ್ಲೇ ಬಂತು ಸರ್. ಎಲ್ಲೂ ನಮ್ಮ ಸ್ಲೋ ಡೌನ್ ಕಾನ್ಸೆಪ್ಟೇ ಇಲ್ಲ. ಅದೇ ಎಲ್ಲ ಆಟೋಮೆಟಿಕ್ಲಿ ಈಗ ಇವನ್ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದು ಅಷ್ಟೇ. ವಿದಿನ್ 3 days ನನಗೊಬ್ರನ್ನ ಪರಿಚಯ ಆಗುತ್ತೆ, ಅಚಾನಕ್ ಒಬ್ರು ಪರಿಚಯ ಆಗುತ್ತೆ. ಅವ್ರ ಹತ್ರ ಅವ್ರು ಬಂದಿದ್ದೆ ಏನಕ್ಕೋ, ನಾನು ಅವ್ರ ಹತ್ರ ಮಾತಾಡ್ತಾ ಒಂದು ಹಂತಕ್ಕೆ ಈ ನಂದು ಶೋರಿಲ್ ತೋರಿಸ್ತೀನಿ. ಶೋರಿಲ್ ತೋರಿಸ್ತೀನಿ, ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ ನೀವು. ಅವ್ರು ಹುಬ್ಳಿ ಕಡೆಯವರು, ನಾರ್ತ್ ಕರ್ನಾಟಕದವ್ರು. ಅವರು ನೋಡಿ ಅದನ್ನ ಖುಷಿಪಟ್ಟು, ಇಲ್ಲ ಇದು ಬೇರೆ ಥರ ಇದಾಗಬೇಕು ನೀವು ಏನಕ್ಕೆ, ಅದೇ ಸರ್ ನಂಗೆ ಗೊತ್ತಾಗ್ತಿಲ್ಲ ಅಪ್ರೋಚ್, ಯಾರನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇರಿ 1 ನಿಮಿಷ ಅಂತ ಹೇಳಿ ಹೊರಗಡೆ ಫೋನ್ ಮಾಡ್ಕೊಂಬಂದರು. ಪ್ರಭಾಕರ್ ಸರ್ ಅಂತ ಒಬ್ಬರನ್ನ ಪರಿಚಯ ಮಾಡಿಸೋದು. ಅವ್ರು ನೆಕ್ಸ್ಟ್ ಡೇಗೆ ನಮ್ಮನ್ನು ಕರೆಸಿದ್ರು. ಪ್ರಭಾಕರ್ ಸರ್ ಕರೆಸಿ ಅವ್ರಿಗೆ ಶೋದಲ್ಲಿ ತೋರಿಸಿದೆ. ಅವರು ನಾನು KGF ಇರೋದೆಲ್ಲ ಸಿನಿಮಾಗಳನ್ನ ಹಾಡು ಕೇಳಿ ನನ್ನ ವರ್ಕಿಗೂ ಅವ್ರ ಫ್ಯಾನ್. ಸೊ ಇಲ್ಲಿ ಇನ್ನೂ ಒಂದು ಏನು ನೆಕ್ಸ್ಟ್ ಲೆವೆಲ್ ಬಾಂಧವ್ಯ ಬೆಳೀತು. ಇಮಿಡಿಯೇಟಾಗಿ ಇದು ಇಲ್ಲ 100% ಸಾಹೇಬರು ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಸರ್. ಕಲೆ ಬಗ್ಗೆ ಅವರಿಗೆ ಅಪಾರವಾದಂಥ ಇದಿದೆ. ಅದು ಕರಾವಳಿ ಭಾಗದವ್ರನ್ನ ಹೇಳಿದ್ರೆ ಅದಕ್ಕೊಂದು ಬೇರೆ ಥರದ ಕಲ್ಚರ್ ಬಗ್ಗೆ ಅವರಿಗೆ ಗೌರವ ಇದೆ. ಖಂಡಿತ ಇದು ಮಾಡ್ತೀನಿ ಅಂತ ಹೇಳಿ 2 days ಅವರು ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟು 2 days 3 days ಇಮಿಡಿಯೇಟಾಗಿ ಸಡನ್ನಾಗಿ ಫೋನ್ ಬಂತು ನನಗೆ. ಇಲ್ಲ ನೀವು ಇಮಿಡಿಯೇಟಾಗಿ ಬನ್ನಿ CM ಸಾಹೇಬ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು.
ಎಲ್ಲ ಕಣ್ಣು ಮುಚ್ಚಿ ತೆರೋದ್ರೊಳಗೆ ನಾವೆಲ್ಲ ಆಗೋಯ್ತು. ಏನಂದ್ರು ಸಿದ್ದರಾಮಯ್ಯನವರು? ನೋಡಿ ಖುಷಿ ಪಟ್ರು. ಏನ್ರಿ ಹಿಂಗ್ ಮಾಡಿದೀರ ಅಂತ ಅವರ ಒಂದು ದಾಟಿಯಲ್ಲಿ ನಮ್ಗೆ ಬಹಳ ಖುಷಿ ಆಯ್ತು ಕೇಳಿ. ಏನ್ರಿ ಹಿಂಗ್ ಮಾಡಿಟ್ಟಿದ್ದೀರಾ ನೀವು ಅಂದ್ರೆ ಕರಾವಳಿಯ ಒಂದು ಕಲೆ ಬಗ್ಗೆ ಅವ್ರಿಗಿರುವಂತ ಗೌರವ. ಅದಾದ್ಮೇಲೆ ಆ 3 ನಿಮಿಷದ ಕ್ಲಿಪ್ಪನ್ನು ಸಂಪೂರ್ಣವಾಗಿ ನೋಡಿದಂತ ಅವರ ಏನು ತಾಳ್ಮೆ. ವೀರಚಂದ್ರಹಾಸ ಯಕ್ಷಗಾನದ ಈ ವೈಭವದ ಸಿನಿಮಾದ ಹಿಂದಿರುವಂತಹ ಕ್ಯಾಮ್ರಾ ಕಣ್ಣುಗಳಿಂದ ಹಿಂದಿರುವಂತಹ ವ್ಯಕ್ತಿ ಕಿರಣ್, ನಮಸ್ಕಾರ, ಸ್ವಾಗತ. ಲೈಟಿಂಗ್ ತುಂಬಾ ಚೆನ್ನಾಗಿದೆ ಕಿರಣ್, ಅದ್ಭುತವಾಗಿ ಕಾಣಿಸ್ತಾರೆ ಎಲ್ರು. ಅದು ಆ ಒಂದು ವಿಷನ್ನೇ ಮೇನ್ ಅವ್ರದ್ದು. ಅಂದ್ರೆ ನಾವು ಲೈಟಿಂಗ್ ಫಸ್ಟ್ ಕ್ಯಾಮ್ರಾಮನ್ ಅನ್ನೋರ್ಗೆ ಲೈಟಿಂಗ್ ಅನ್ನೋದು ತುಂಬಾ ಮುಖ್ಯ. ಹೌದು, ನಾವು ಲೈಟ್ ಎಷ್ಟು ಕೊಟ್ರು ನಾವು ಬೇಡ ಅನ್ನಲ್ಲ. ಅದಕ್ಕೆ ನಾನು ಒತ್ತಿ ಹೇಳಿದ್ದೀನಿ ಲೈಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತ. ಎಷ್ಟು ಲೈಟ್ ಹಾಕಿದ್ರಿ ಹೇಳಿ ನಮ್ಗೀಗ? ಲೈಟಿಂಗ್ ಹಾಕಕ್ಕೆ ಬಿಟ್ಟಿಲ್ಲ ಅವರು, ಇದು ಮೇನ್. ಇದು ಈ ಸಿನಿಮಾದಲ್ಲಿರೋ ಟ್ವಿಸ್ಟ್. ಕ್ಯಾಮ್ರಾ ಇದೆ, ಕಲಾವಿದರು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಲೈಟ್ ಹಾಕಕ್ ಬಿಟ್ಟಿಲ್ಲ ಅಂತ ಡೈರೆಕ್ಟರ್ ಮೇಲೆ ಕಿರಣ್ ಕುಮಾರ್ ಅವ್ರಿಗೆ ಒಂದು ಬೇಸರ ಇದೆ. ಕಿರಣ್, ಗೋ ಹೆಡ್, ಏನಾಯ್ತು? ಸೊ ನಮಗೆ ಏನಂದ್ರೆ, ನಮಗೆ ಮೇನ್ ಲೈಟ್ ಎಷ್ಟು ಕೊಡ್ತಾರೋ ಅಷ್ಟು ಬ್ಯೂಟಿ ನಾವು ಫ್ರೇಮಲ್ಲಿ ತೋರಿಸ್ಬೋದು. ಹೌದು. ಸೊ ಅದು ನಮ್ಮ ವಿಷನ್, ನಮ್ಗೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಕರೆಕ್ಟ್. ಬಟ್ ಅವ್ರಿಗೆ ಬಂದ್ಬಿಟ್ಟು ಯಕ್ಷಗಾನನ ದ್ವಂದ್ವಿ, ಈ ದ್ವಂದ್ವಿಲಿ ಯಕ್ಷಗಾನ ನಡೆದ್ರೆ, ಈ ಸ್ಟೇಜ್ ಮೇಲೆ ಆದ್ರೂ ದ್ವಂದ್ವಿಲಿ ಯಕ್ಷಗಾನ ನಡೆದ್ರೆ ಯಾವ ತರ ಇರುತ್ತೆ. ಇವಾಗ ಅವ್ರು ಹಾಕೊಳ್ಳೋ ಡ್ರೆಸ್ಸಸ್ ಎಲ್ಲ ಹಿಡಿದು ಅದರಲ್ಲಿ ಆ ಶೈನಿಂಗು ಅದೆಲ್ಲ ಇರುತ್ತಲ್ಲ, ಆ ಫೈರ್ದು ಬೆಳಗ್ಗೆ ಬಿದ್ದಾಗ ಆ ರಿಫ್ಲೆಕ್ಷನ್ ಬೇರೆ ತರ ತೋರಿಸುತ್ತೆ. ಹೌದು, ಆ ಒಂದು ವ್ಯೂಸ್, ಅದೇನ್ ಹೇಳ್ತೀವಿ, ಆ ಫ್ರೇಮ್ಗೆ ಒಂದು ಬ್ಯೂಟಿನೇ ಬೇರೆ ತರ ಬರುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಅವ್ರಿಗೆ KGF ಅಲ್ಲಿ ಅದು ಇನ್ನೊಂದ್ಸರಿ ಆ ಫೀಲ್ ಕೊಟ್ಟಿರೋದ್ರಿಂದ ಇದನ್ನು ಅದೊಂಥರ ಅದೇ ಫೀಲ್ ಅಲ್ಲಿ ಆ ಡ್ರೆಸ್ಸಿಗೂ ಅದಕ್ಕೆಲ್ಲ ಕ್ಲೀನ್ ಆಗಿ ಮ್ಯಾಚ್ ಆಗುತ್ತೆ. ಫಸ್ಟ್ ಬಂದು ಡಿಸ್ಕಷನ್ ಕುತ್ಕೊಂಡಾಗ್ಲೇ ಲೈಕ್ ಸರ್ ಈ ತರ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಸರ್ ನಾನು ಲೈಟ್ ಲಿಸ್ಟ್ ಫಸ್ಟ್ ನಾನು ಕೊಡೋದೇ ಲೈಟ್ ಲಿಸ್ಟ್ ಕೊಟ್ಟಾಗ ಲೈಟ್ ಲಿಸ್ಟ್ ಫಸ್ಟ್ ಸೈಡ್ಗೆ ತಿಟ್ಬಿಟ್ಟವ್ರು. ಲೈಟೇ ಇಲ್ಲ, ಒಂದು ಲೈಟ್ ಯೂಸ್ ಮಾಡಿಲ್ಲ. ಕಂಪ್ಲೀಟ್ ಮೂವಿ ಒನ್ಲಿ ಇನ್ ಫೈರ್, ಹಂಗೆ ಶೂಟ್ ಮಾಡೋಣ. ನಿಮ್ಗೆ ಎಷ್ಟು ಬೇಕೋ ಫೈರ್ ಕೇಳಿ ಕೊಡ್ತೀನಿ. ಇಲ್ಲ, ನಮ್ಮ ಎಕ್ಸ್ಪೆನ್ಸಿವ್ ವೈಸ್ 1 to ಡಬಲ್ ಕಿಂತ ಡಬಲ್ ಆ ಎಕ್ಸ್ಪೆನ್ಸಿವ್ ವೈಸ್ ನಾವು ಲೈಟ್ ಎಷ್ಟು ಬೆಟರ್, ಫಾರ್ ಬೆಟರ್ ನಮ್ಗೆ. ಓ, ಇದಿನ್ನೂ ಜಾಸ್ತಿ ಜಾಸ್ತಿ ಖರ್ಚು. ರಿಯಲ್ ಫೈರ್ ಸರ್, ರಿಯಲ್ ಫೈರ್ ನೀವು ಲೆಕ್ಕ ಹಾಕೊಳ್ಳಿ, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಅಂದ್ರೆ 12 ಅವರ್ ಅದು ಉರಿಬೇಕು ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದ್ಯಾವ ಸಾಹಸ ಇಲ್ಲ, ಎಲ್ಲೋ ಅಂದ್ರೆ ಯಾಕೆ ಲೈಟ್ ಯಾಕೆ ಹಾಕಿಲ್ಲ? ಯಕ್ಷಗಾನದ ಒಂದು ಏನು ಮೂಲ ಯಕ್ಷಗಾನದಲ್ಲಿ ಬೆಳಕನ್ನ ಬಳಕೆ ಇಲ್ಲ, ಯಾವ ಇರೋದೇ ದೊಂದಿ ಬೆಳಕು. ಇದನ್ನ ಆ ಬೆಳಕಲ್ಲಿ ಅದ್ರದ್ದು ಫ್ಲೇಮ್ ಹಿಂಗೆ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಒಂದ್ಸಲಿ ಬೆಳಕು ಬಂದು ಒಂದು ಡಾರ್ಕ್, ಬೆಳಕು ಬಂದು ಡಾರ್ಕ್. ಇದು ನಾವು ಫಸ್ಟ್ ಡೇ ಶೂಟ್ ಮಾಡಿದವಾಗ, ಫಸ್ಟ್ ಡೇ ನಾವು ಡಿಸೈಡ್ ಮಾಡಿದ್ವಿ. ಯಾವಾಗ ಫಸ್ಟ್ ಡೇ ಶೂಟ್ ಆಯಿತು, ಬಂದು ಫುಟೇಜನ್ನ ಚೆಕ್ ಮಾಡಿದ್ವಿ, ಆವಾಗ ಡಿಸೈಡ್ ಆಗಿದ್ದು ನಾವು ಫಸ್ಟ್ ಡೇ ಶೂಟ್ ಮಾಡಿದ್ನೆಲ್ಲ ಮತ್ತೆ ಪುನಃ ಅಗೇನ್ ಶೂಟ್ ಮಾಡಿದ್ವಿ. ಫಸ್ಟ್ ಡೇ ಆಕ್ಚುಲಿ ಸ್ವಲ್ಪ ಲೈಟ್ ತಗೊಂಡ್ವಿ, ಸ್ವಲ್ಪ ಲೈಟ್ ತಗೊಂಡು ಆ ಲೈಟ್ ಜೊತೆನೂ ಸ್ವಲ್ಪ ಶೂಟ್ ಮಾಡಿದ್ವಿ. ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ ಲೈಟ್ ಇಲ್ಲ, ಅವರು ಇಲ್ಲ ಸರ್ ಬಳಸೋಣ ಸರ್ ಅಂತ ನನ್ನ ಮಾತು ಕೇಳಿ ಅದಾಗಲ್ಲ. ಅವಾಗಿಂದ ಇವಾಗ ನಾವೇನಕ್ಕೆ ಫಿಕ್ಸ್ ಆಗಿದ್ವಿ ಅಂದ್ರೆ, ಇವಾಗ ಲೈಟ್ ಬೇಡ, ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ ತಗೊಂಡ್ಬಿಡೋಣ. ಲೈಕ್ ಇವಾಗ ನಾವು ಲೋ ಲೈಟಿಂಗ್ ಸೆನ್ಸರ್ ಕ್ಯಾಮ್ರಾ ತಗೊಂಡ್ರೆ ನಮ್ಗೆ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ನಾವು ತಿರ್ಗಾ ಈ ಕಡೆ ಹೋಗ್ಬಿಟ್ರಿ, ನಾವು ಟೆಕ್ನಿಕಲಿ ಕ್ಯಾಮ್ರಾ ಕಡೆ ಅದು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಇವಾಗ ಇವ್ರು ಇದು ಹೇಳಿದ ರೀತಿಲ್ಲ, ಇದು ಹೋಗೋಣ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲಿ ಫಿಕ್ಸ್ ಆಗಿ ಸೆಕೆಂಡ್ ಡೇ ಇಂದ ತಿರ್ಗಾ ಅದನ್ನ ರೀಶೂಟ್ ಮಾಡಿ ಅವ್ರಿಗೆ ಏನೇನ್ ಬೇಕು ಒಂದ್ 2 ಸೀನ್ ಏನೋ ಡೇ ಶೂಟ್ ಮಾಡಿದ್ವಿ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದು ರೀಶೂಟ್ ಸೀಕ್ವೆನ್ಸ್ ಅನ್ನ ಡೇ ಅಲ್ಲಿ ಶೂಟ್ ಮಾಡಿದ್ವಿ. ಬಟ್ ಆ ನೈಟ್ ಕೊಟ್ಟಂತ ಫೀಲ್ ಅದು ನಮ್ಗೆಲ್ಲೂ ಸಿಕ್ಲಿಲ್ಲ. ಹಾಗಾಗಿ ಅದನ್ನ ಕಂಪ್ಲೀಟ್ಲಿ ಕಟ್ ಆಫ್ ಮಾಡಿ. ಕಿರಣ್, ಆಲ್ ಟುಗೆದರ್ ಬೇರೆದೇ ಜರ್ನಿ ಇದು. ಹೌದು, ಕಂಪ್ಲೀಟ್ಲಿ ಬೀಯಿಂಗ್ ಎ DOP ನಿಮಗೆ ಹೊಸ ಕಲಿಕೆ ಮತ್ತು ಹೊಸತನ. ಹೌದು, ಅದು ಆಕ್ಚುಲಿ ನನಗೆ ಫಸ್ಟ್ ದಿವಸ ಮಾಡಾದ್ಮೇಲೆ ನನಗೆ ಫೀಲ್ ಆಯ್ತು, ಲೈಕ್ ಇವಾಗ ಫೈರ್ ಅಲ್ಲಿ ಇಷ್ಟೊಂದು ಇಂಪ್ಯಾಕ್ಟ್ ಕೊಡುತ್ತಾ ಈ ಫ್ರೇಮ್ಗಳು. ಬಟ್ ಆ ಒಂದು ಹೇಳ್ತೀವಲ್ಲ, ಲೈಕ್ ಎಲ್ಲಾನು ಕೂಡ ಬರಬೇಕು. ಆ ಒಂದು ನಮ್ಮ ಫ್ರೇಮ್ ಅಲ್ಲಿರೋ ಒಂದು ಆರ್ಟ್ ಪ್ರಾಪರ್ಟೀಸ್ ಆಗ್ಲಿ, ಆ ಲೊಕೇಶನ್ ಆಗ್ಲಿ, ಅದ್ರಲ್ಲಿರೋ ಆರ್ಟಿಸ್ಟ್ಗಳಾಗ್ಲಿ, ಎಲ್ಲಾನು ಲೈಕ್ ನಾವು ಕಲರ್ ಪ್ಯಾಲೆಟಿಂಗ್ ಅಂತ ಮಾಡ್ತೀವಲ್ಲ, ಸೊ ಆ ಲೆಕ್ಕದಲ್ಲಿ ಬಂದಾಗ ಆ ಎಲ್ಲಾನು ಒಂದೇ ಬ್ಯಾಲೆನ್ಸಿಂಗ್ ಆಗಿದ್ರೆ ನಮ್ಗದು ಸೂಟ್ ಆಗುತ್ತೆ. ಹಂಗಂತ ನಾವು ಇದನ್ನ ಎಲ್ಲಾ ಸಿನಿಮಾಗೂ ಮಾಡೋಕ್ಕಾಗಲ್ಲ. ಕರೆಕ್ಟ್. ಕೆಲವೊಂದು ಸಿನಿಮಾ ಅದಾಗದೇ ಮಾಡಿಸ್ಕೊಳುತ್ತೆ, ಅದರಲ್ಲಿ ಅದಾಗದೇ ಮಾಡಿಸ್ಕೊಳುತ್ತೆ ಅಂತ ಅನ್ನೋದಕ್ಕಿಂತ ಆ ವಿಷನ್ ಫಸ್ಟೇ ಇಟ್ಬಿಟ್ರು. ಆ ವಿಷನ್ ಅವ್ರಿಗೆ ಅದು ಶೂಟೇ ಮಾಡಿದ್ರೆ ಆ ವಿಷನ್ ಹೆಂಗ್ ಬಂತ ಗೊತ್ತಿಲ್ಲ ಅವ್ರಿಗೆ. ನನಗೆ ನನ್ನ ಪ್ರಕಾರ ಇವ್ರು ಆಯ್ಕೆ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ಯಕ್ಷಗಾನನೇ ಇವ್ರನ್ನ ಆಯ್ಕೆ. ಯಾಕಂದ್ರೆ ಆ ಕಲೆ ಒಂದು ಚಾನೆಲ್ ಮುಖಾಂತರ, ಬೆಳ್ಳಿತೆರೆ ಮೂಲಕ, ಇವ್ರ ಮೂಲಕ
ಇಡೀ ಪ್ರಪಂಚಕ್ಕೆ, ಇಡೀ ಇಂಡಿಯಾ ಭಾರತಕ್ಕೆಲ್ಲ ರೀಚ್ ಆಗ್ಬೇಕನ್ನೋ ಉದ್ದೇಶ ಇದೆ ಅನ್ಸುತ್ತೆ. ಅದೆಲ್ಲ ದೈವ ಇಚ್ಛೆ ಆಗಿದೆ. ಅದಲ್ದಿರ ಅದು ನೋಡಿ ಇನ್ನ ಹೆಂಗ್ ಕೂಡ ಬಂದಿದೆ ಅಂದ್ರೆ, ಇವಾಗ ನಾವು ಯೂಶಲಿ ಫೈರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬೊಬ್ರು ಸ್ಕಿನ್ ಟೋನ್ ಒಂದೊಂದ್ ತರ ಇರುತ್ತೆ. ಹೌದು. ಇವಾಗ ಆರ್ಟಿಸ್ಟ್ಗಳು ಎಲ್ಲಾರ ಸ್ಕಿನ್ ಟೋನ್ ಒಂದೇ ತರ ಇರಲ್ಲ. ಕರೆಕ್ಟ್. ಒಬ್ಬೊಬ್ರು ಸ್ಕಿನ್ ಟೋನ್ ಒಂದ್ ತರ ಇರುತ್ತೆ. ಸೊ ಆ ಸ್ಕಿನ್ ಟೋನ್ ನಾವು ಮ್ಯಾಚ್ ಮಾಡಿ ಲೈಟ್ ಮಾಡೋದು. ಬಟ್ ಇದ್ರಲ್ಲಿ ಏನಂತ ಹೇಳಿದ್ರೆ ಆ ಮೇಕಪ್ಪೇ ಒಂದೇ ತರ ಇದೆ. ಹೌದು. So ನಮಗೆ ಇದು difficult ಆಗಲ್ಲ. ಫೈರ್ ಲೈಟಿಗೆ, ಬೆಂಕಿ ಲೈಟಿಗೆ ಅದು ಇನ್ನೂ ಎನ್ಹಾನ್ಸ್ ಆಗ್ತೈತೆ ಕ್ಯಾರೆಕ್ಟರ್ಗಳು. ಅದು ಜೊತೆಗೆ ಎಲ್ಲರೂ ಒಂದೇ ತರ ಕಾಣಿಸ್ತಾರೆ. ಹೌದೌದು. ಇವ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ವೈಟ್ ಬ್ಯಾಕ್ ಗ್ರೌಂಡ್, ಅದ್ರ ಮಧ್ಯ ಬಂದಿಲಿ ನಿಂತ್ಕೊಂಡಿರ್ತಾರೆ ಮಧ್ಯ. ನೀವು ಆ ಫ್ರೇಮ್ ನೋಡಿ, ಆ ಫ್ರೇಮೇ ಮಜಾ ಕೊಡುತ್ತೆ. ಅದು ಬೇರೆ ಲೆವೆಲ್ ಮಜಾ ಕೊಡುತ್ತೆ. ಸೊ ಕೊನೆಯ ಅರ್ಧ ಗಂಟೆ ಒಂದು ಒಳ್ಳೆ ಕಣ್ಣಿಗೆ ಹಬ್ಬ ಇದೆ. ಗರುಡರಾಮ್ ಇಡೀ ಸಿನಿಮಾನೇ ಹಬ್ಬ. ಕಣ್ಣಿಗೆ ನೋಡಕ್ಕೆ ಹಬ್ಬ. ಅದು ಪ್ರತಿಯೊಂದು ಫ್ರೇಮ್ ನೋಡ್ತಾ ಇದ್ರೆ ಕಲಾವಿದ್ರು ಸರ್. ಅದಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾವು ನಿಮ್ಮ ಮೇಕಿಂಗ್ ನೋಡ್ತಾ ಇದ್ದೆ ನಾನು. ಶಿವಣ್ಣ ಕನ್ವಿನ್ಸ್ ಆಗಿದ್ದಾರೆ. ಶಿವಣ್ಣಗೆ ಯಕ್ಷಗಾನ ಗೊತ್ತಾ ಅಂತ ಒಂದು ಕ್ವಶನ್ ಬಂದ್ಬಿಡ್ತಾನೆ. ಇದೇನಿದು ಇಲ್ಲಿ ನೋಡಿದ್ರೆ ನಾವು ಆಮೇಲೆ ಜಾ ಎಲ್ಲ ನೋಡಿದ್ಮೇಲೆ ಓ ಶಿವಣ್ಣ ಅನ್ಬೇಕು ನಾವು ಅಷ್ಟೇ. ಹೆಂಗೆ ಶಿವಣ್ಣ ಇಷ್ಟು ದೊಡ್ಡ ಹೆಜ್ಜೆ ಇಡುವಾಗ ಒಂದು ಹೆಗಲು ಕೊಡುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಹೆಗಲು ಕೊಡುವಂಥ ಕ್ಯಾರೆಕ್ಟರ್ ನನಗೆ ಮೊದಲಿಂದ ಒಂದು ಹಂತಕ್ಕೆ ನನಗೆಲ್ಲ ಇದರಲ್ಲೂ ಸಪೋರ್ಟಿವ್ ಆಗಿದ್ದವರು. ಸೊ ಅವ್ರಿಗೆ ನಾವು ಫಸ್ಟ್ ಏಡ್ ಶೂಟ್ ಮುಗಿಸಿದವಾಗ ಆ ಗ್ಲಿಮ್ಸನ್ನ ಅವ್ರು ತಗೊಂಡೋಗಿ ತೋರಿಸಿದವಾಗ ಗೀತಮ್ಮ ಅವ್ರು ತುಂಬ ನೋಡಿ ಖುಷಿಪಟ್ಟರು. ಆಮೇಲೆ ಅಪ್ರಿಸಿಯೇಷನ್ ಕೊಟ್ಟರು ಒಂದು ದಿವಸ. ನಾನು ಈ ಭಾಗದ ಕಲೆಗಳು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಹೇಳಿದೆ ಈ ಥರ ಒಂದು ಲಿಫ್ಟಿಂಗಿಗೆ ನನಗೊಬ್ಬರು ಬೇಕು, ನೀವು ನನಗೆ ಇರ್ತೀರಂತ ನಾನು ನಂಬಿಕೆಯಲ್ಲಿ ಬಂದಿದ್ದೀನಿ, ಒಂದು ಮಾಡಿಕೊಡಿ ನನಗೆ. ಒಂದು ರೋಲ್ ಸಿಂಗನಲ್ಲೂರು ಶಿವಪುಟ್ಟ ಸ್ವಾಮಿ ಅಂತ ಒಂದು ಪಾತ್ರ ಕತೆ ಒಳಗಡೆ ಬರುತ್ತೆ, ಅದನ್ನು ಇಟ್ಕೊಂಡು ನಂಗೆ ಮಾಡಿಕೊಡಿ ಅಂತ ಹೇಳಿದೆ. ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರು ಒಂದು ಡೇಟ್ ಕೊಟ್ಟರು. ಆ ಡೇಟಿಗೆ ಬಂದು ಮುಗಿಸಿ ಆರೋಗ್ಯ ಮಾಡಿದ್ರು. ಅದೇ ಆರೋಗ್ಯ ಸ್ಥಿತಿ ಸರಿ ಇಲ್ಲದಿದ್ರು ಕೂಡ ನನಗೆ ಶಾಕ್ ಆಗಿದ್ದು ಅವ್ರೊಳಗಿನ ಅವ್ರೊಳಗಿನ ಎನರ್ಜಿ ಸರ್. ಅದು ಬಿಟ್ಟರೆ ಬೇರೆ ಸಾಧ್ಯವೇ ಇಲ್ಲ. ಶಿವಣ್ಣನ ಒಬ್ಬರೇ. ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ ಅಷ್ಟೇ. ಕರೆಕ್ಟ್. ಮತ್ತು ಯಾರು ಸಾಧ್ಯ ಇಲ್ಲ. ಸೊ ಅವರು ಅಷ್ಟೇ ರಿಸರ್ಚ್ ಮಾಡಿದ್ದಾರೆ. ಏನು ಯೂಟ್ಯೂಬಲ್ಲಿ ತುಂಬ ಏನು ಯಕ್ಷಗಾನ ಪಾತ್ರಗಳನ್ನೆಲ್ಲ ನೋಡಿಕೊಂಡು ಅವ್ರು ಹೆಂಗೆ ಅವ್ರ ಹಾವಭಾವ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ. ಈ ಫೋಟೋಶೂಟಲ್ಲಿ ನೋಡಿ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಪಾತ್ರಕ್ಕೆ ಹೆಂಗೆ ನಾನು ತಯಾರಾಗಿರ್ಬೇಕು ಅದಕ್ಕೆ ಲಕ್ತಾಗೆ ಇದ್ದಾರೆ. ಯಾಕೆಂದ್ರೆ ನಿಲುವು, ಅಗತ್ತು, ಆ ನೋಟ ಇವೆಲ್ಲ ಯಕ್ಷಗಾನದವ್ರಿಗೆ ಹೇಳಿ ಮಾಡಿಸಿದ್ದಾರ ಹಾಗೆ ಅನಿಸ್ಬಿಡುತ್ತೆ ಒಂದು ಕ್ಷಣ ನೋಡಿದ್ರೆ. ನನಗೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು ಶಿವಣ್ಣ ಅವ್ರ ಜೊತೆ. ಫಸ್ಟ್ ಟೈಮ್ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದ್ರೆ ಈ ಸಿನಿಮಾಲ್ಲಿ ಬಂದು ನೋಡಿದೆ. ಅವ್ರು ರೆಡಿಯಾಗಿ ಇದು ಹೋದ್ರು, ಪಾತ್ರ ಮುಗಿಸ್ಬಿಟ್ಟು ಬಂದರು. ಅಲ್ಲಿ ಮಾಡ್ತಾ ಇದ್ರು ಅವರು ಫುಲ್ ಫೈರು ಎಲ್ಲ ಇದು ಮಾಡ್ಕೊಂಡು ಏನು ಮಾಡ್ತಾ ಇದ್ರು. ಬಂದು ಆಮೇಲೆ ಇದು ಮಾಡಿದ್ರು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಹೇಳಿದೆ. ಸ್ವಲ್ಪ ಬಿಚ್ಚಿ ಫುಲ್ ಟೈಟಾಗಿ ಕಟ್ಟಿರ್ತಾರೆ. ಅಣ್ಣ ಕಷ್ಟ ಆಗ್ತಾ ಇಲ್ವ ಅಣ್ಣ ನಿಮಗೆ ಅಂತ ಏನೋ ಕೇಳಿದೆ. ಕಷ್ಟನಾ? ಯಾಕಮ್ಮ ಹಂಗಂತ್ಯಾ? ಇಟ್ಸ್ ಅನ್ ಆಪರ್ಚುನಿಟಿ. ಇದು ಭಾಳ ಪುಣ್ಯ ಮಾಡಿದ್ರೆ ಸಿಗ್ತದೆ ಇಂಥ ಆಪರ್ಚುನಿಟಿ. ಫಸ್ಟ್ ಆಪರ್ಚುನಿಟಿ ಅಂತ ನೋಡಬೇಕು, ಕಷ್ಟ ಇಷ್ಟ ಎಲ್ಲ ಆಮೇಲೆ ಅಂತ ಹೇಳಿದ್ರು. ನನಗೆ ಅಲ್ಲೇ ನೋಡಿ ಅವ್ರ ಸಿಂಪ್ಲಿಸಿಟಿ. ಅದಾದ್ಮೇಲೆ ಅವರ ಇದು 125 ಸಿನಿಮಾ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಅಂದ್ರೆ ಹಿಂಗೆ ಅದು. ಹೌದು. ಅಲ್ಲ, ಈ ಮೂಲಕ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ನೋಡಿ, ಅವ್ರು ನಿಂತ ನೀರಾಗಿಲ್ಲ, ಹರಿಯೋ ನೀರಾಗಿದ್ದಾರೆ. ಅವ್ರ ಮಗಳಿಗೆ ಒಂದು ಪ್ರೊಡಕ್ಷನ್ ಮಾಡೋ ಮೂಲಕ ಫೈರ್ ಫ್ಲೈ ಅಂತ 24 ಬರ್ತಾ ಇದೆ ಸಿನಿಮಾ. ಈ ಮೂಲಕ ನಾನು ಅವರಿಗೆ ಏನು ಶುಭಾಶಯ ಹೇಳ್ತೀನಿ. ಖಂಡಿತ ಎಲ್ಲ ಸಿನಿಮಾಗಳನ್ನು ಎಲ್ಲ ಜನರು ನಮ್ಮ ಕರ್ನಾಟಕ ಜನ ನೋಡಬೇಕು. ಅವರ ನೋಡಿ ಆ ಮಟ್ಟದ ಅಚೀವ್ಮೆಂಟ್ ಮಾಡಿ ಎಲ್ಲ ಆದರೂ ಕೂಡ ಅವರ ಫ್ಲೋನ ಅವರು ಸ್ಟಾಪ್ ಮಾಡಿಲ್ಲ. ಅಂದರೆ ಮುಂದಿನ ಜನ್ರೇಷನ್ಗೆ ಅದನ್ನು ಕೊಡಬೇಕು, ಮುಂದಿನ ಜನ್ರೇಷನ್ ಅವ್ರು ಇದರ ಮೂಲಕ ಕ್ಯಾರಿ ಆಗಬೇಕು ಅಂತ ಅವರು ತಗೊಂಡಂಥ ನಿರ್ಧಾರ ಇವೆಲ್ಲ ಅವರು ದೊಡ್ಡತನ. ಅದ್ಭುತ. ಅದಂಗೆ ನೋಡೋಕ್ಕೋದ್ರೆ ಯಾವಾಗಲೂ ಮೈಂಡ್ ಸೆಟ್ ಇರುತ್ತಲ್ಲ, ಒಂದು ಸಿನಿಮಾ ನೋಡೋಕೆ ಬಂದಾಗ ನಮ್ಗೆ ಈ ಥರದೊಂದು ಕತೆ ಸಿಗುತ್ತೆ, ಈ ಥರದೊಂದು ಟೇಕ್ ಅವೇ ನಮಗೆ ಸಿಗುತ್ತೆ, ಈ ಥರದ ಮನೋರಂಜನೆ ನಮಗೆ ಸಿಗುತ್ತೆ ಅಂತಿರುತ್ತೆ. ಅಲ್ಟಿಮೇಟ್ಲಿ ಸಿನಿಮಾ ಇಸ್ ಈಕ್ವಲ್ ಟು ಎಂಟರ್ಟೈನ್ಮೆಂಟ್. ಮನೋರಂಜನೆ ಬೇಕೇ ಬೇಕು ನಮಗೆ. ಈ ಸಿನಿಮಾದಲ್ಲಿ ನೋಡೋಕೆ ಬರೋ ಪ್ರೇಕ್ಷಕ ರವಿ, ನೀವು ಕ್ಲಾರಿಟಿ ತುಂಬ ಚೆನ್ನಾಗಿ ಹೇಳ್ತಿದ್ದೀರಿ. ಮೈಂಡ್ ಸೆಟ್ ಹೆಂಗಿರ್ಬೇಕು? ನನ್ನ ಲೆಕ್ಕದಲ್ಲಿ ಬ್ಲ್ಯಾಂಕ್ ಆಗಿ ಬನ್ನಿ. ಯಕ್ಷಗಾನ ನೀವು ಇಲ್ಲಿ ತನಕ ಏನು ನೋಡಿದ್ರೆ ಆ ರೀತಿಯಲ್ಲಿ ಇರುತ್ತೆ ಅಂತ ಬನ್ನಿ. ಅಲ್ಲೊಂದು ಪ್ರಪಂಚ, ಬೇರೆ ಡೈಮೆನ್ಷನ್ ಪ್ರಪಂಚ ಓಪನ್ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಕಥೆಗಳೇ. ಇಲ್ಲಿ ಏನೂ ಇಲ್ಲ. ನನಗೆ ಈ ಕತೆ ಟ್ರಿಗರ್ ಆಗಿದ್ದೆ, ಒಬ್ಬ ಭಿಕ್ಷುಕ ಕುಂತಳದ ಮಹಾರಾಜ ಆಗ್ತಾನೆ. ಹೇಗೆ ಯಾವೆಲ್ಲ ನಿರ್ಧಾರಗಳು ಅವನ ಈ ಮಟ್ಟಕ್ಕೆ ಶೇಪ್ ಕೊಡುತ್ತೆ, ಎಲ್ಲ ಕಡೆಗೂ ಅವನ ಪೇಷನ್ಸು ಅವನಿಗೆ ಯಾವ ಮಟ್ಟದ ದಾರಿಯನ್ನು ಮಾಡಿಕೊಡುತ್ತೆ.
ಅವನ ಚಾಣಾಕ್ಷತನ ಏನಿರುತ್ತೆ, ಇವೆಲ್ಲವೂ ಅವನು ಏನು ಇದರಲ್ಲೇ ಇದೆ. ಅವನು ಏನು ಕಾಳಿ ಪ್ರತ್ಯಕ್ಷ ಆದಂಥ ಅವನಿಗೆ ಪ್ರತ್ಯಕ್ಷವಾಗಿದ್ದಾರೆ ಕಾಳಿ. ಇವೆಲ್ಲವೂ ಪಾಯಿಂಟ್ಗಳು. ಆಮೇಲೆ ಅವನ ಹತ್ರ ಇರುವಂಥ ಸಾಲಿಗ್ರಾಮ, ಫಸ್ಟ್ ಟೈಮ್ ಒಂದು ಫ್ಯಾಂಟಸಿ ಸಿನಿಮಾ ನೋಡ್ತೀರಾ ಇದರಲ್ಲಿ. ನಾನು ಹೊಸ ಆಯಾಮ ಹೇಳ್ತೀನಿ ನಿಮಗೆ. ಓಕೆ. ಸೊ ಯಕ್ಷಗಾನ ವಿದ್ಯೆ ಒಂದು ಫ್ಯಾಂಟಸಿ ವರ್ಡ್. ಓಕೆ. ನೀವು ಈ ಮೊದಲು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನಕ್ಕೆ ಒಂದು ಹೊಸ ಡೈಮೆನ್ಷನ್ ಹೊಟ್ಕೊಂಡಂಗೆ. ಇಡೀ ಸಿನಿಮಾಗೆ ಲುಕ್ ವೈಸ್ ಮಾಡರ್ನ್ ಟಚ್ ಇಲ್ಲ, ಏನು ಬರೀ ಯಕ್ಷಗಾನನೇ ಇರೋದು. ನಾವು ಈವನ್ ಅವರ ಹೇರ್ ಆಗಲಿ, ಅವರು ಮೀಸೆಗಳು ಅಥವಾ ಇದು ಏನಾಗಿರಲಿ, ನಾವು ಸಿನಿಮಾ ರೀತಿಯಲ್ಲಿ ನಾವು ಒಂದು ಬಳಸೋಕ್ಕೆ ಹೋಗಿಲ್ಲ. ನಾವು ನಾರ್ಮಲ್ ಆಗಿ ಅದಿದ್ರೆ ಈ ಸಿನಿಮಾದ ನೀಟಾಗಿ ಆಗೋ ಥರ ಬಳಸ್ತಾ ಇದ್ವಿ ನಾವು. ಅವ್ರ ಯಕ್ಷಗಾನಕ್ಕೆ ಏನು ಪಾರಂಪರಿಕವಾಗಿ ಏನು ಬಳಸ್ತಾರೆ, ಬಣ್ಣಗಳಾಗಿರಲಿ ಎಲ್ಲವೂ ಅದನ್ನೇ ಬಳಸಿದ್ದೀವಿ. ಕಟ್ಟುವಂಥ ಪ್ರತಿ ದಾರಗಳಿಂದ ಹಿಡಿದು ಪ್ರತಿಯೊಂದೂ ನಾವು ನಾರ್ಮಲ್ ಸಿನಿಮಾದಾದ್ರೆ ಏನು ಮಾಡ್ತೀವಿ, ಅದು ದಾರಗಳಿಗೆಲ್ಲ ಕಾಣಬಾರ್ದು ಅಂತ ಹೇಳಿ ಎಲ್ಲ ಮುಚ್ಚಿ ಇದೆಲ್ಲ ಮಾಡ್ತೀವಿ. ಅದ್ಯಾವುದು ಮಾಡಲಿಲ್ಲ. ಪಾರಂಪರಿಕವಾಗಿ ಏನಿದೆ ಯಕ್ಷಗಾನ, ಏನು ನೋಡ್ಕೊಂಬಂದಿದ್ದೀವಿ ಅದು ಅದೇ ಥರನೇ ಕಾಣಿಸ್ಬೇಕು. ಕಲ್ಪನೆ ಏನನ್ನು ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಏನೋ ಹಿಸ್ಟಾರಿಕಲ್ ಕಥೆಗಳಲ್ಲಿ, ಪೌರಾಣಿಕ ಕಥೆಗಳಲ್ಲಿ ಯಕ್ಷಗಾನ ಇದ್ದಿದ್ರೆ ಹೇಗಿರ್ತಿತ್ತು. ಓಕೆ. ಸೊ ಆ ಕಲ್ಪನೆ ಒಂದು ರೂಪ ತಗೊಂಡು ಅದೇ ಆಟೋಮೆಟಿಕ್ ತಗೊಂಡಿದೆ ಅಷ್ಟೇ. ನಮಗಿಂತ ಫಸ್ಟ್ ನೀವೇ ನೋಡೋದು ಕ್ಯಾಮ್ರಾದಲ್ಲಿ. ಫೈನಲ್ ಔಟ್ಪುಟ್ ಇರುತ್ತಲ್ಲ, ಅದು ಎಷ್ಟು ಖುಷಿ ಕೊಟ್ಟಿದೆ. ತುಂಬ ಖುಷಿ ಕೊಟ್ಟಿದೆ. ಅಂದರೆ ಫಸ್ಟ್ ನಮಗೂ ಫೀಲ್ ಆಗ್ತಿತ್ತು. ನಾನು ಫೈಟ್ ಟೈಮಲ್ಲೂ ಕೇಳಿದ್ದೆ, ಇನ್ನು ಅದು 400 ಪೀಪಲ್ಸ್ ನಾವು ಇಟ್ಕೊಂಡು ಮಾಡೋದ್ವಲ್ಲ, ಎಲ್ಲ 400 ಜನ ಫೈರು, ಯಾರಿಗೆ ಸಾಲತ್ತೆ ಲೈಟು, ಎಲ್ಲಿ ರೀಚ್ ಆಗುತ್ತೆ ಲೈಟು? ಕರೆಕ್ಟ್. ಇವಾಗ ಅಲ್ಲ, ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ ಆಕ್ಚುಲಿ. ಹೌದು, ಯಾರಿಗೆ ಸಾಲತ್ತೆ, ಎಲ್ಲಿ ಸಾಲತ್ತೆ, ಯಾರು ಕಾಣ್ತಾರೆ, ನಮ್ಗೆ ಅದೇ ದೊಡ್ಡ ಕ್ವಶನ್ ಅಲ್ವಾ. ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಆ ಲೈಟ್ ಇದೆ ಫೈಟ್ ನಡೀತಿತ್ತು ನಮ್ಗಲ್ಲಿ. ಅವರು ಫೈಟ್ ಸರ್ ಇದಕ್ಕಾರು ಲೈಟ್ ಬಳಸೋಣ, ಇದಕ್ಕಾರ ನಿಮ್ಗೆ ಎಷ್ಟು ಬೇಕು ಹೇಳಿ ಪಂಜು ಅಷ್ಟು ಹಾಕ್ತೀನಿ, ಲೈಟ್ ಮಾತ್ರ ಕೇಳಬೇಡಿ. ಇಡೀ ಸಿನಿಮಾದಲ್ಲಿ ಲೈಟ್ಗಳನ್ನ ಉಪಯೋಗಿಸದೆ ಪಾರಂಪರಿಕವಾಗಿ ಆ ದೊಂದಿ ಮೂಲಕ ಏನಿದೆ ಆ ಬೆಳಕಲ್ಲೇ ಶೂಟ್ ಮಾಡಿರೋದು ಅಂದ್ರೆ ಏನ್ ಸಾಹಸಗಳಿಲ್ಲ. ಅದು ಇವಾಗ ಎಷ್ಟು ಒಂದು 60/60 ಇರುತ್ತೆ, ಅದು 80/80 ಇರುತ್ತೆ. ಎಷ್ಟು 80/80 ಜಾಗಕ್ಕೆ ಎಷ್ಟು ಫೈರ್ ಆಗ್ತೀರಾ? ಎಷ್ಟು ಹಾಕೋದು? 400 ಜನ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 50ರಿಂದ 60 ಇದಿರುತ್ತೆ ನಿಮ್ಗೆ. ಹೆಂಗ್ ಕಾಣಿಸಿದ್ರು ರಾಮ್ ನಿಮ್ಗೆ ಕ್ಯಾಮ್ರಾದಲ್ಲಿ? ತುಂಬಾ ಅದು ಹೆಂಗೆ ಅಂತ ಹೇಳಿದ್ರೆ, ಆ ಕ್ಯಾರೆಕ್ಟರ್ಗೆ ಒಂದು ಗತ್ತಿದೆ. ಆ ಡೈಲಾಗ್ ಡೆಲಿವರಿಲಾಗ್ಲಿ, ಆ ನಿಂತ್ಕೊಳ್ಳೋ ಒಂದು ಪೊಸಿಷನ್ ಆಗ್ಲಿ, ಆ ಕ್ಯಾರೆಕ್ಟರ್ಗೆ ಒಂದು ಗತ್ತಿದೆ. ಆ ಸ್ಕ್ರೀನ್ ಮೇಲೆ ಬಂದಾಗ ಎಲ್ಲರೂ ಎಂಜಾಯ್ ಮಾಡ್ತಾರೆ ಆ ಕ್ಯಾರೆಕ್ಟರ್. ಅಂದ್ರೆ ಎಂಜಾಯ್ ಮಾಡೋದಂದ್ರೆ ಇವ್ರ ಕ್ಯಾರೆಕ್ಟರ್ ನೋಡಿ ಸಿಟ್ಟು ಬರ್ಬೋದು ಅಲ್ಲಿ, ಪಕ್ಕ ಆಡಿಯನ್ಸ್ ಸಿಟ್ಟು ಬರುತ್ತೆ. ಅಂದ್ರೆ ಒಂದಿಷ್ಟು ಟ್ವಿಸ್ಟ್ಗಳ ಪಾಯಿಂಟ್ ಇಲ್ಲಿ ಕಥೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಕಥೆಗಳೇ. ಸೊ ಒಂದಿಷ್ಟು ಚಂಪಕಮಾಲನ್ನ ಕಿಡ್ನಾಪ್ ಆಗುತ್ತೆ, ಆಯ್ತಾ? ಆ ಕಿಡ್ನಾಪ್ ಹೆಂಗಾಗುತ್ತಾನೆ ಹೇಳಿದ್ರೆ, ಯಾರಿಗೂ ಗೊತ್ತಿಲ್ದಂಗೆ ಇಲ್ಲಿ ಇವ್ರಿಗೆ ಒಂದು ಟಾಪಿಕ್ ಗೊತ್ತಾಗುತ್ತೆ, ಇಲ್ಲಿ ಏನೋ ಸಮಥಿಂಗ್ ಬಿಯಾಂಡ್ ಏನೋ ನಡಿಲಿಕ್ಕಿದೆ ಅಂತೇಳಿ. ಆ ಗ್ಯಾಪ್ ಒಳಗಡೆ ಅದು ನಡೆಯೋಕ್ಕಿಂತ ಬಿಫೋರೇ ಇವ್ರು ಹೋಗಿ ಚಂಪಕಮಲ್ನ ತಗೊಂಡು ಹೋಗ್ತಾರೆ. ಸೊ ಇದು ಟ್ರಿಗರ್ ಪಾಯಿಂಟ್ ಎಲ್ಲ ಕಡೆ ಕ್ರಿಯೇಟ್ ಆಗುತ್ತೆ. ಏನು ನಮ್ಮ ಒರಿಜಿನಲ್ ಕಥೆಯಲ್ಲೂ ಇದೆ. ಅಂದರೆ ಸುಬುದ್ಧಿ ಏನು ಹೇಳಿರ್ತಾನೆ, ನನ್ನ ಮಗಳನ್ನು ಯಾರು ಮದುವೆ ಆಗ್ತಾರೋ ಅವರಿಗೆ ನನ್ನ ಮಗಳ ಜೊತೆಗೆ ಇಡೀ ರಾಜ್ಯವನ್ನು ಕೊಡ್ತೀನಿ ಅಂತ. ಎಲ್ರಿಗೂ ಇಲ್ಲಿ ಕೆಲವರಿಗೆ ಚಂಪಕಮಾಲ ಅವಳ ಮೇಲೆ ಕಣ್ಣು, ಇನ್ನು ಕೆಲವರಿಗೆ ಚಂಪಕಮಾಲ ಸಿಗ್ತಿರೋ ತೊಂದರೆ ನಂಗೆ ರಾಜ್ಯ ಸಿಗಬೇಕು ಅಂತ ಕಣ್ಣು. ಇಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಆ ರಾಜ್ಯದ ಮೇಲೆ ಯಾಕೆ ಕಣ್ಣು ಅಂತ ಹೇಳಿದ್ರೆ, ಅಷ್ಟು ಪ್ಲ್ಯಾಂಡ್ ಸಿಟಿ ಯಾವುದು ಕುಂತಳ ರಾಜ್ಯ. ಒಂದು ಅರಮನೆ, ದೊಡ್ಡ ಅರಮನೆ ಸುತ್ತು ನೀರು, ಯಾರು ಗೇಟ್ ದಾಟಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಗುಡ್ಡ, ಅದಾದಮೇಲೆ ಕಾಡು, ಅದಾದಮೇಲೆ 18 ಸಾಮಂತರು. 18 ಸಾಮಂತರಲ್ಲಿ ಅದರಲ್ಲಿ ಸಂಸ್ಥಾನಗಳು 4 ಸಂಸ್ಥಾನ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತರ ಸಂಸ್ಥಾನಗಳು ಹೋಗ್ಬೇಕು. ಇದನ್ನೆಲ್ಲ ದಾಟಿ ಅವರು ಒಳಗಡೆ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಏನೋ ವಾರ್ ಮೂಲಕ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈ ಮೂಲಕ ಆದರೂ ನನ್ನ ಮಗನ ಅಲ್ಲಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ, ಅಥವಾ ನಾನೇ ಅವಳನ್ನ ಮದುವೆ ಆದರೆ, ಈ ಥರ ಎಲ್ಲ ವರ್ಗಗಳು ಅದ್ರ ಮೇಲೆ ಕಣ್ಣಿಟ್ಕೊಂಡಿದೆ. ಇಲ್ಲೆಲ್ಲೋ ಯಕ್ಷಗಾನ ಕರಾವಳಿ, ಅದಾದ್ಮೇಲೆ ಕರ್ನಾಟಕ, ಅದಾದ್ಮೇಲೆ ದಕ್ಷಿಣ ಭಾರತ, ಅದಾದ್ಮೇಲೆ ಭಾರತ, ಅಲ್ಲೆಲ್ಲೋ ರಾಜಧಾನಿ ದೆಹಲಿ, ಅಲ್ಲೆಲ್ಲೋ ಕೂತಿರೋ ದೊಡ್ಡವರು ಇದು ತಲುಪಬೇಕು ಗುರುವೆ. ಖಂಡಿತ ತಿರುಗಿ ನೋಡಬೇಕು ಎಲ್ಲೋ ಕೂತಿರೋರು ಇಡೀ ಭಾರತ. ಇದ್ಯಾವುದು ಒಂದು ಈಗ ಯಕ್ಷಗಾನದಲ್ಲಿ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಮಾಡಿ, ವಿಜುವಲೈಸ್ ಮಾಡಿ, ಪರಿಕಲ್ಪನೆ, ವಿನ್ಯಾಸ, ಅದನ್ನು ಸ್ಕ್ರೀನ್ ಮೇಲೆ ತಂದು ವಿಜೃಂಭಣೆ ಪಡಿಸೋದಿದೆಯಲ್ಲ, ಅದನ್ನ ನೋಡಿ ಖಂಡಿತ ನೀವು ಹೇಳಿದಾಗೆ ನಿಮ್ಮ ಏನು ಚಾನಲ್ ಮೂಲಕ ಅದು ಯಾರ್ಯಾರಿಗೆ ಹೋಗಿ ಮುಟ್ಟಬೇಕೋ ಅವ್ರಿಗೆ ಹೋಗಿ ಮುಟ್ಲಿ. ಅವರು
ಯಕ್ಷಗಾನದ ಬಗ್ಗೆ ಗಮನ ಹರಿಸೋ ಥರ ಆಗಲಿ ಅಂತ ನಮ್ಮ ಆಶಯ. ಯಾಕಂದರೆ ಇದೊಂದು ನಮ್ಮ ಪ್ರಯತ್ನ ಅಷ್ಟೇ, ನಮ್ಮ ಕರ್ತವ್ಯನ ನಾವು ಮುಗಿಸಿದ್ದೇವೆ. ಇದ್ರ ನಂತರ ನಿಮ್ಮಂಥವ್ರ ಮೂಲಕ ಇದನ್ನು ಸ್ವಲ್ಪ ನೋಟಿಸಿಗೆ ಬಂದು ಅದ್ರ ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಸ್ಥಾಯಿಗೆ ಹೋಗಿ ಕೂತ್ಕೋಬೇಕು ಯಕ್ಷಗಾನಕ್ಕೆ ಅದೆಲ್ಲ ಗತ್ತು ಗೌರವಗಳು ಸಿಗಲಿ ಅಂತ ನಮ್ಮ ಆಶಯ. ಅನ್ಸುತ್ತಲ್ಲ ರಾಮ್, ಯಾರು ಮುಂದೆ ಈ ಫಿಲ್ಮ್ ರಿಲೀಸ್ ಆದ್ಮೇಲೆ ಯಕ್ಷಗಾನ ಕಲಾವಿದರೆಲ್ಲ ಸಿಕ್ಕರೆ ಸರ್ ಯಕ್ಷಗಾನ ಕಲಾವಿದರಾ? ಹೌದು, ಅವ್ರಿಗೊಂದು ಅದೇ ಸರ್, ಈ ಮೂಲಕ ಯಕ್ಷಗಾನ ಕಲಾವಿದರಿಗೆ ಹೆಚ್ಚು ಆದ್ಯತೆ ಸಿಗಬೇಕು, ಮತ್ತೆ ಗೌರವ ಸಿಗಬೇಕು, ಮತ್ತೆ ಎಲ್ಲಾದ್ರೂ ಒಂದು ಈ ಥರ ನಡೀತಾ ಇದೆ ಅಂದರೆ ಅದಕ್ಕೊಂದು ಏನಂತಾರೆ, ಜನರ ಪ್ರೀತಿ ಅವ್ರಿಗೆ ಸಿಗಬೇಕು, ಮನ್ನಣೆ ಸಿಗ್ಬೇಕು ಸರ್. ಅದೇ ಉದ್ದೇಶ. ನೀವೆಲ್ಲರೂ ಸಹಾಯ ಮಾಡಿ, ಎಲ್ಲರೂ ಹೆಲ್ಪ್ ಮಾಡಿ, ಇದು ಇಡೀ ಇಂಡಿಯಾ ಪೂರ್ತಿ ರೀಚ್ ಆಗಬೇಕು. ನಾವು ನಿಮ್ ತರ ರವಿ ಬಸ್ರು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ರವಿ ಎನಿಥಿಂಗ್ ಫಾರ್ ಯು ಅಂತ, ಬಿಕಾಸ್ ನಮ್ಮ ಗೆಳೆತನ 20 ವರ್ಷದ್ದು, ಆಲ್ವೇಸ್ ಫಾರ್ ಹಿಮ್ ಅಂತ. ಅಂಡ್ ಕಿರಣ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಹೊಸ ಪ್ರಯತ್ನದಲ್ಲಿ ಇವೆಲ್ಲ ಸೇರಿರೋದಿದೆಯಲ್ಲ, ಒಂಥರ ಎಲ್ಲ ಶಕ್ತಿಗಳೇ ಹಂಗೆ ನೋಡಕ್ ಹೋದ್ರೆ. ಖಂಡಿತ. ಈ ಮೂಲಕ ನಾನು ನನ್ನ ಟೋಟಲ್ ಕೋರ್ ಟೀಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವು ಕನಸು ಕಾಣೋದು ನಾವು ತುಂಬ ಸುಲಭ, ಬಟ್ ಅದಕ್ಕೆ ನಮ್ಮ ಜೊತೆಗೆ ಇದ್ದು ನಮ್ಗೆ ಯಾವಾಗಲೂ 24/7 ಸಾಥ್ ಕೊಟ್ಟ ನನ್ನ ಸಂಪೂರ್ಣ ತಂಡ. ಕಾರ್ತಿಕ್ ಒಳಗೆರೆ ಆಗಿರ್ಬೋದು, ಅದಾದ್ಮೇಲೆ ಅವರೆಲ್ಲ 9ನೇ ತಾರೀಕು ಆಗಿದ ತಕ್ಷಣ 2 ದಿವಸ ನಿದ್ದೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಆ ರೇಂಜಿಗೆ ನಿದ್ದೆಗೆಟ್ಟು ಕೆಲಸ ಮಾಡ್ತಾರೆ. ರವಿ ಬಸ್ರೂರ್ ಮ್ಯೂಸಿಕ್ ಅಂಡ್ ಮೂವೀಸ್ ಹೋಲ್ ಟೀಮ್, ನಿಮ್ಮ ಓಂಕಾರ್ ಮೂವೀಸ್ನ ಹೋಲ್ ಟೀಮ್, ಹೌದು, ಹೊಂಬಾಳೆ ಅಫ್ಕೋರ್ಸ್ ಅವ್ರು ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಖಂಡಿತ ಬಿಗ್ ಟೈಮ್, ಒಂದು ಬಿಗ್ ಸಿನಿಮಾ. ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ, ಹೇಗೆ ಬಂದಿರುತ್ತೆ ಈ ಯಕ್ಷಗಾನದ ವೈಭವ ಬೆಳ್ಳಿ ತೆರೆ ಮೇಲೆ ಅಂತ ನಾವೆಲ್ಲರೂ ಎದುರು ನೋಡೋಕೆ ಕಾಯ್ತಾ ಇದ್ದೀವಿ. ಸಿನಿಮಾ 18ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಆದಮೇಲೆ, ಕನ್ನಡದಲ್ಲಿ ಅಷ್ಟೇ ಬರ್ತಿರೋದೀಗ, ಆದಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು, ನಮ್ಮ ಭಾಷೆಗೂ ಬರಲಿ, ಇದು ನಮ್ಮ ಭಾಷೆಯಲ್ಲಿ ಇದು ಡಬ್ ಆಗಬೇಕು, ನೋಡಬೇಕು, ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಇವತ್ತು ಬೆಳಗ್ಗೆ ಬಂದಂಥ ನ್ಯೂಸ್ ನಿಮ್ಮಲ್ಲ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡ್ತೀನಿ. ಬ್ರೇಕಿಂಗ್ ನ್ಯೂಸ್. ಸೊ ತೆಲುಗು ರೈಟ್ಸು ಸೇಲ್ ಆಗಿದೆ, ತೆಲುಗು ಡಬ್ಬಿಂಗ್ ಆಲ್ರೆಡಿ ಶುರು. ಅರೆ ವಾ, ಆಯ್ತಲ್ಲ, ಒಂದೊಂದು ಸ್ಟೆಪ್ಪೇ ಸಕ್ಸಸ್ ಸಿಗ್ತಾ ಇದೆ. ಅದೇ ಹೇಳ್ತಾರೆ, ಯಕ್ಷಗಾನ ಅದೇ ಮಾಡಿಸ್ಕೊಂತ ಇದೆ. ನೀವು ಕಲಾವಿದರು, ನೀವೆಲ್ಲರೂ 18 ರಿಲೀಸ್ ಆದಮೇಲೆ ಅದಾದ್ಮೇಲೆ ಹೆಂಗೆ ಬೆಳಿಬೇಕು ಅಂದರೆ ಬೆಳೆದ 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 ಸಿಗಬಾರ್ದು, ಆ ಮಟ್ಟದಲ್ಲಿ ಆ ಸಕ್ಸಸ್ ಸಿಗಬೇಕು. ಬಿಕಾಸ್ ನಿಮ್ಮ ಎಫರ್ಟ್ ಆಗಿದೆ. ರವಿ ಬಸ್ರೂರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಗರುಡಾರಾಮ್, ಥ್ಯಾಂಕ್ ಯು ಸರ್. ಹೊಸ ರೀತಿಯ ಗರುಡಾರಾಮ್ ಗೊತ್ತಿಲ್ಲ, ಮುಂದೆ ಗರುಡಾರಾಮ್ ಜಾಗದಲ್ಲಿ ಗರುಡ ಬದಲು ಬೇರೆ ಬರೋಕ್ಕೆ ಸಾಧ್ಯ ಇದೆಯಾ ಇದಾದ್ಮೇಲೆ? ಗರುಡಾಕ್ಷರಾಮ್. ಕಿರಣ್ ಕುಮಾರ್, ಥ್ಯಾಂಕ್ ಯು. ಇದು ಒಂದು ಸ್ಪೆಷಲ್ ಕಾರ್ಯಕ್ರಮ. ಒಂದು ಒಳ್ಳೆ ಸಿನಿಮಾಗೆ ಒಳ್ಳೆಯವರೆಲ್ಲ ಜಾಯಿನ್ ಆದರೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ. ಸೊ ಗ್ರ್ಯಾಂಡ್ ರಿಲೀಸ್ ಏಪ್ರಿಲ್ 18ನೇ ತಾರೀಕು. ನಿಮ್ಮ ಕೆಲಸ ಏನು ಗೊತ್ತಾ, ಈ ಸಿನಿಮಾ ನೋಡೋದು. ಸಿನಿಮಾ ಹೇಗಿದೆ ಇವ್ರು ಸಿಕ್ಕಿದ ಮೇಲೆ, ಅಥವಾ ಸೋಷಿಯಲ್ ಮೀಡಿಯಾದಂತೂ ಸಿಗ್ತಾರೆ, ನಿಮ್ಗೇನು ಅನ್ಸುತ್ತೆ ಬರೀರಿ, ಅವ್ರನ್ನ ಟ್ಯಾಗ್ ಮಾಡಿ. ಕರೆಕ್ಟ್? ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ವೀರಚಂದ್ರಹಾಸ ಇದೇ ಏಪ್ರಿಲ್ 18ನೇ ತಾರೀಕು ಜಗತ್ತಿನಾದ್ಯಂತ ತೆರೆಕೊಳ್ತಾ ಇದೆ. ಸಿನಿಮಾ ನೋಡೋಣ.